ಏನ್ ಮಾಡಿದ್ರು ದೊಡ್ಡ ದೊಡ್ಡ ಅಫಿಷಿಯಲ್ಗಳು, ಸರ್ ಇಲ್ಲ ಇದನ್ನ ದೊಡ್ಡದಾಗಿ ಮಾಡೋಣ ಅಂದ್ಬಿಟ್ಟು ಇನ್ನೊಂದ್ ಕಡೆ ದೊಡ್ಡ ಜಾಗ, ಒಂದು 50ರಿಂದ 60 ಜನ ಮಾಡುವಂತ ಜಾಗದಲ್ಲಿ ಮಾಡ್ತಾ ಇದ್ದೀವಿ. ಇವಾಗ ಓದ್ತಲೇ ಇದ್ದೀವಿ, PhD ಮಾಡ್ತಾ ಇದ್ದೀನಿ ಯೋಗದಲ್ಲಿ. ಸರ್, ಯೋಗದಲ್ಲಿ ನೀವು ಮಾಡಿರೋ ಸಾಧನೆ ಬಗ್ಗೆ ಅಥವಾ ನಿಮ್ಮನ್ನ ರೆಕಗ್ನೈಸ್ ಮಾಡಿರೋ ರೀತಿ ಬಗ್ಗೆ ಹೇಳಿ ಸರ್. ಯೋಗದಿಂದ ನಾನು ಸಾಧನೆ ಅಂದ್ರೆ, ಯೋಗದಿಂದ ನಾನು ಸಾಧನೆ. ಒಂದು ದಿನ ನಾನು ಸ್ವಂತವಾಗಿ ಒಂದು ಇನ್ಸ್ಟಿಟ್ಯೂಟ್ ಅನ್ನು ಕೂಡ ಓಪನ್ ಮಾಡಿದೆ. ಇವತ್ತು ಕೂಡ ಇದೆ. ಡಾಕ್ಟ್ರು ಕೈಲಿ ಯಾವ್ದು ಆಗಿಲ್ವೋ ಅದನ್ನ ನಾನು ಮಾಡಿಸ್ಕೊಟ್ಟಿದ್ದೆ. ಸರ್, ನೀವು ನಿಮ್ದು ಬೇಸ್, ಯೋಗ ಬೇಸ್ ಶುರುವಾಗಿದ್ದು ಮಠದಿಂದ. ಸೊ ನೀವು ಇಲ್ಲಿವರೆಗೆ ಬರ್ಲಿಕ್ಕೆ ನಿಮ್ದು ಮಾರ್ಗದರ್ಶಕರು ಯಾರು ಸರ್? ಮ್ಯಾಮ್, ಡಾಕ್ಟರ್ ಜಗದೀಶ್ ಅಗಲವಾಡಿ ಅಂದ್ಬಿಟ್ಟು. ಅವ್ರು ಹೆಂಗೆ ಅಂದ್ರೆ, ಸುಮಾರಲ್ಲಿ ಮಠದಲ್ಲಿ 2,500-3 ಸಾವಿರ ಮಕ್ಳಿದ್ವಿ. ಆ ಮಕ್ಕಳಲ್ಲಿ ಕೇವಲ 15ರಿಂದ 20 ಮಕ್ಕಳನ್ನ ಆಯ್ಕೆ ಮಾಡ್ಕೊಂಡ್ರು. ಆ ಮಕ್ಕಳಲ್ಲಿ ನಾನು ಒಬ್ಬ ಆಗಿದ್ದೆ. ಅವಾಗ ಏನ್ ಮಾಡಿದೆ, ಸಣ್ಣದಾಗ ಒಂದು ಶಾಲೆಯಲ್ಲಿ ಯೋಗ ಟೀಚರ್ ಆಗಿ ಸೇರ್ಕೊಂಡೆ. ಬಟ್ ಅವಾಗ ಯೋಗಕ್ಕೆ ಅಷ್ಟು ಡಿಮ್ಯಾಂಡ್ ಇರಲಿಲ್ಲ. ಹಾಗೇನಾಯ್ತು, ಮತ್ತೆ ಅದನ್ನ ಬಿಟ್ಟು ಬೇರೆ ಕಂಪ್ನಿನಲ್ಲಿ ಜಾಬ್ ಮಾಡ್ತಾ ಇದ್ವಿ. ಯೋಗ ಇದು ಸುಮಾರು 5,000 ವರ್ಷಗಳಿಂದನೇ ನಮ್ಮ ಭಾರತದಲ್ಲಿ ಉಟ್ಕೊಂಡಿರೋದು. ಆಸನಗಳು ಬಂದಾಗ 84 ಲಕ್ಷ ಆಸನಗಳಿದ್ದಾವೆ. ನಾನು ಬೆಂಗಳೂರಿಗೆ ಬಂದಾಗ ಹೊಸ ಜೀವನ, ಹೊಸ ಜನ. ಆಟೋ ಡ್ರೈವರ್ ಪರಿಚಯ ಆದ್ರು. ಅವರು ಬೆಳಿಗ್ಗೆ ಒಂದು 4 ಗಂಟೆ 5 ಗಂಟೆ ಹಿಂಗ್ ಹೋದ್ರೆ ನೈಟು 8-9 ಗಂಟೆಗೆ ಬರ್ತಾ ಇದ್ರು. ಅವ್ರು ಬಂದು ಒಂದು ಟೀ, ಒಂದು ಬನ್ ಕೊಡಿಸ್ತಾ ಇದ್ರು. ಆ ತರ ಇತ್ತು. ಅಷ್ಟೆಲ್ಲ ಕಷ್ಟ ಆಯ್ತು ರೆಸಿಪಿ ಸರ್, ಆದ್ರೂ ನೀವು ಧೈರ್ಯ ಮಾಡಿ ಮುಂದೆ ನುಗ್ಗಿದ್ರಿ. ಖಂಡಿತ ಮ್ಯಾಮ್. ದಿವಸದಿಂ ದಿವಸಕ್ಕೆ, ನಿಮಿಷದಿಂ ನಿಮಿಷಕ್ಕೆ ಭವಿಷ್ಯವ ಚಿಂತಿಸದೆ ಬದುಕು ನೂಕುತ್ತಿರು. ವಿವರಗಳ ಜೋಡಿಸುವ ಯಜಮಾನ ಬೇರಿಹನು, ಸವೆಸು ನೀ ಜನುಮವನು ಮಂಕುತಿಮ್ಮ, ಸವೆಸು ನೀ ಜನುಮವನು ಮಂಕುತಿಮ್ಮ. ಒಂದು ಯಶಸ್ಸಿನ ಹಿಂದೆ ಅಡಗಿರೋ ಬದಲಾವಣೆಯ ಧ್ವನಿ. ಇದು ನಿಮ್ಮ ಧ್ವನಿ ಪಾಡ್ಕಾಸ್ಟ್. ಎಲ್ರಿಗೂ ನಮಸ್ಕಾರ, ನಾನು ಅನುಷಾ ಶೆಟ್ಟಿ. ಸ್ನೇಹಿತರೆ, ಯಾರಾದ್ರೂ ನನ್ನ ಹತ್ರ ಬಂದು ನಿನ್ಗೆ ಜಿಮ್ ಬೆಸ್ಟೋ ಅಥವಾ ಯೋಗ ಬೆಸ್ಟೋ ಅಂತ ಕೇಳಿದ್ರೆ ನಾನು ಖಂಡಿತವಾಗ್ಲೂ ಯೋಗಾನೇ ಬೆಸ್ಟು ಅಂತ ಹೇಳ್ತೀನಿ. ಯಾಕೆ ಗೊತ್ತಾ? ಇವಾಗ ಜಿಮ್ಗೆ ಹೋಗ್ಬೇಕಂದ್ರೆ ನಾವು ವಾಟರ್ ಬಾಟ್ಲಿಂದ ಹಿಡಿದು ಗ್ಲಾಸು, ಪ್ರೋಟೀನ್ ಶೇಕು, ಶೂ ಎಲ್ಲಾನು ಹೊತ್ಕೊಂಡು ಹೋಗ್ಬೇಕು. ಆದ್ರೆ ಯೋಗಾಸನಕ್ಕೆ ಹೋಗುವಾಗ ಜಸ್ಟ್ ನಮ್ಗೊಂದು ಯೋಗ ಮ್ಯಾಟ್ ಇದ್ರೆ ಸಾಕು, ನಮ್ ಉಸಿರಂತೂ ನಮ್ಗೆ ಉಚಿತವಾಗಿ ಸಿಕ್ಕಿದೆ. ಇವಾಗ ಜಿಮ್ ಅಲ್ಲಿ ಟ್ರೆಡ್ಮಿಲ್ ಅಥವಾ ಓಡುವ ಯಂತ್ರದ ಮೇಲೆ ಓಡ್ತಾನೇ ಇರ್ತೀರಾ. ಎಷ್ಟೇ ಓಡಿದ್ರು ಓಡೋ ಪ್ಲೇಸ್ ಮಾತ್ರ ಚೇಂಜ್ ಆಗದೇ ಇಲ್ಲ. ಅದೇ ಯೋಗಾಸನದಲ್ಲಿ ಯಾವುದೋ ಒಂದ್ ಕಡೆ ಸುಮ್ಮನೆ ಕಣ್ಮುಚ್ಕೊಂಡು ಕೂತ್ಕೊಂಡ್ರೆ ಸಾಕು, ನಮ್ ದೇಹ ಇಲ್ಲೇ ಇದ್ರು ನಮ್ಮ ಮನ್ಸು ಒಂದು ರೌಂಡ್ ಹಿಮಾಲಯದತ್ತನೇ ಸುತ್ಕೊಂಡ್ ಬರುತ್ತೆ. ಸೊ ಇವಾಗ ಯಾವ್ದು ಹೇಳ್ತೀರಾ, ಜಿಮ್ ಬೆಸ್ಟಾ ಯೋಗ ಬೆಸ್ಟಾ? ಸೊ ನಮ್ಮೆಲ್ಲರಿಗೂ ಹೆಲ್ತಿ ಲೈಫ್ನ ಲೀಡ್ ಮಾಡಬೇಕು ಅಂತ ತುಂಬಾ ಆಸೆ ಇರುತ್ತೆ. ಆದ್ರೆ 8 ಗಂಟೆಗೆ ಹೇಳೋಕೆ 8 ಸಲ ಅಲ್ರಾಮ್ ಇಟ್ಕೊಂಡ್ರೆ ಅದು ಖಂಡಿತ ಸಾಧ್ಯ ಆಗಲ್ಲ. ನಾನು ಯಾಕಿವತ್ತು ಯೋಗಾಸನದ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿದ್ದೀನಿ ಅಂದ್ರೆ, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಅತಿಥಿ ಆಗಿರುವವರು ಇವರು ಯೋಗ ಗುರುಗಳು. ಇವರೇ ಶ್ರೀಯುತ ಜಗದೀಶ್ MS. ಸೊ ನಾನು ಇವ್ರ ಹತ್ರ ಇವತ್ತು ಹೆಲ್ತಿ ಲೈಫ್ನ ಟಿಪ್ಸ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಅವ್ರನ್ನ ಇನ್ನೂ ವೆಲ್ಕಮ್ ಮಾಡೋಣ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಸರ್, ನಿಮ್ಮ ಕಿರು ಪರಿಚಯ ನಿಮ್ಮ ಧ್ವನಿ ಮೂಲಕವೇ ಶುರುವಾಗ್ಲಿ. ಹೇಳಿ ಸರ್, ನೀವು ಮೂಲತಃ ಎಲ್ಲಿ ಅವರು? ನಾವು ಮೂಲತಃ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಒಂದು ಪುಟ್ಟ ಹಳ್ಳಿ ಮಾರಗುಂಡನಗುಣಿ ಅಂತ ಹೇಳಿ ಗ್ರಾಮದಲ್ಲಿ ಜನಿಸಿದರು. ಅಲ್ಲಿ ಓದ್ತಾ ಇದ್ವಿ. ನಿಮ್ ತಂದೆ ತಾಯಿಯೂ ಇದ್ದಾರೆ. ತಂದೆ ತಾಯಿ ಇಬ್ರು ವ್ಯವಸಾಯ ಮಾಡ್ತಾ ಇದ್ದಾರೆ. ತಂಗಿ ಇದ್ದಾರೆ, ಮತ್ತೆ ಅಣ್ಣ ಮಿಲಿಟರಿಯಲ್ಲಿ ಇದ್ದಾರೆ, ಆರ್ಮಿಯಲ್ಲಿ. ಹಾಗಾಗಿ ಅವರೆಲ್ಲ ಅವರ ಡ್ಯೂಟಿನಲ್ಲಿದ್ದಾರೆ. ನಾವು ವ್ಯವಸಾಯ ಮಾಡಿಕೊಂಡು ಜೊತೆಗೆ ವಿದ್ಯಾಭ್ಯಾಸದ ಜೊತೆಗೆ ಯೋಗನು ಮುಂದುವರ್ಸ್ಕೊಂತ ಬರ್ತಾ ಇದ್ದೀನಿ. ಓಕೆ ಸರ್, ನಿಮ್ಮ ಎಜುಕೇಶನ್ ವಿದ್ಯಾಭ್ಯಾಸ ನಾವು 1 to 5th ವರ್ಗುನು, 1ರಿಂದ 5ನೇ ತರಗತಿವರೆಗೂ ಕೂಡ ಮೂಲದ ಹುಟ್ಟೂರಿನಲ್ಲೇ ಮುಗಿಸ್ಕೊಂಡ್ವಿ. ಅಲ್ಲಿಂದ ನಾವು 6th ಇಂದ ನಾನು ಆದಿಚುಂಚನಗಿರಿ ಮಠದಲ್ಲಿ ಓದ್ದೆ. ಅಲ್ಲಿ ಓದಿದ್ರಿಂದ ನನಗೆ ಸಂಸ್ಕಾರದ ಜೊತೆ ಯೋಗನೂ ಸಿಕ್ತು. ಯಾಕಂದ್ರೆ ಮಠದಲ್ಲಿ ಮೇನ್ ಕಲ್ಸ್ಕೊಡೋದೇ ಸಂಸ್ಕಾರ. ಆ ಸಂಸ್ಕಾರದ ಜೊತೆಗೆ ಯೋಗ ಕೊಟ್ಟಿದ್ರಿಂದ ಇವತ್ತು ನನಗದು ದಾರಿದೀಪವಾಗಿದೆ, ಜೀವನದ ಒಂದು ಪಾಠ ಆಗಿದೆ ಯೋಗ. ಆರೋಗ್ಯದ ಜೊತೆಗೆ ಅದು ಕೂಡ ನನಗೆ ಒಂದು
ವಿದ್ಯೆ ಆಗಿದೆ, ಅದರಿಂದ ಜೀವನಕ್ಕೂ ಕೂಡ ಸುಗಮ ಆಗ್ತಾ ಇದೆ. ಅದಾದ ನಂತರ BComಗೆ ಮಾಡ್ಕೊಂಡ್ವಿ, ಮತ್ತೆ ಯೋಗ ಡಿಪ್ಲೊಮಾ ಮಾಡ್ಕೊಂಡ್ವಿ, MSc ಇನ್ ಯೋಗ ಮಾಡ್ಕೊಂಡ್ವಿ. ಅದೆಲ್ಲ ಎಲ್ಲಿ ನಿಮ್ಮ ಊರಲ್ಲೇನಾ? ಇಲ್ಲ ಮ್ಯಾಮ್, ಅದು ಮೈಸೂರಲ್ಲಿ ಮಾಡ್ಕೊಂಡ್ವಿ ಯೋಗ ಡಿಪ್ಲೊಮಾ. MSc ಇನ್ ಯೋಗ ಬೆಂಗಳೂರಲ್ಲೇ ಮಾಡ್ಕೊಂಡ್ವಿ. ಹೀಗೆ ಎಜುಕೇಶನ್ ಜೊತೆಗೆ ಕೆಲಸದ ಜೊತೆಗೆ ಇದನ್ನ ಮಾಡ್ಕೊಂತ ಹೋಗ್ತಾ ಇದೀವಿ. ಓಕೆ ಸರ್, ಇವಾಗೂ ಕೂಡ ಓದ್ತಲೇ ಇದ್ದೀವಿ, PhD ಮಾಡ್ತಾ ಇದ್ದೀನಿ ಯೋಗದಲ್ಲೇನೆ. ಓಕೆ ಸರ್, ನೀವು ಯೋಗ ಇದೆಲ್ಲ ಆದ್ಮೇಲೆ ಸೊ ನೀವು ಬ್ಯಾಂಗ್ಳೂರಿಗೆ ಬಂದ್ರಲ್ಲ, ನೀವು ಹೌದು. ಬ್ಯಾಂಗ್ಳೂರಿಗೆ ಯಾವ ಟೈಮಲ್ಲಿ ಬಂದಿರಿ? ಮ್ಯಾಮ್, ಬ್ಯಾಂಗ್ಳೂರ್ಗೆ ಏನಾಯ್ತು ಅಂದ್ರೆ ಸುಮಾರು ಬರಗಾಲ ಟೈಪ್ ಬಂತು. ಮಳೆ ಇಲ್ದಂಗಾಯ್ತು. ಊರಲ್ಲಿ ವ್ಯವಸಾಯಕ್ಕೂ ಕೂಡ ಕಷ್ಟ ಆಯ್ತು. ಬೋರ್ವೆಲ್ಗಳಿದ್ರು ಕೂಡ ನೀರು ಬರ್ತಾ ಇರ್ಲಿಲ್ಲ. ಆ ತರ ಸಿಚುವೇಶನ್ ಅಲ್ಲಿ ಇದನ್ನ ಕಂಟಿನ್ಯೂ ಮಾಡಿದ್ರೆ ವ್ಯವಸಾಯನ ಮುಂದೆ ಫ್ಯೂಚರ್ ಅಲ್ಲಿ ಕಷ್ಟ ಆಗುತ್ತೆ ಅನ್ಬಿಟ್ಟು ಬೆಂಗಳೂರಿಗೆ ಹೊರಟೆ. ಅವತ್ತು ನಮ್ಮ ತಾಯಿಯವರು ಬರೀ 875 ರೂಪಾಯಿ ಕಳಿಸ್ಕೊಟ್ರು. ಅದರಲ್ಲಿ ಜೀವನ ಮಾಡ್ಕೊಂತ ಬಂದಿದ್ದೆ. ಸರ್, ನೀವು ಬ್ಯಾಂಗ್ಳೂರಿಗೆ ಬಂದಾಗ ಯಾವ್ದೆಲ್ಲ ಡಿಫಿಕಲ್ಟೀಸ್ ನ ಫೇಸ್ ಮಾಡಿದ್ರಿ ಸರ್? ಡಿಫಿಕಲ್ಟ್ ಅಂದ್ರೆ ಮ್ಯಾಮ್, ಬೆಂಗಳೂರಿಗೆ ಬಂದಾಗ ಹೊಸ ಜೀವನ, ಹೊಸ ಜನ, ಇಲ್ಲಿ ಜನಗಳು ಗೊತ್ತಿರಲ್ಲ. ಇವನ್ನೆಲ್ಲ ನಾವು ಅಲ್ಲದೆ ನಮ್ಮ ಒಂದು ವಿದ್ಯಾಭ್ಯಾಸದ ಜೊತೆಗೇನೆ ಇರೋದ್ರಿಂದ ಏನ್ ಕೆಲಸ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇರ್ಲಿಲ್ಲ. ಅವಾಗ ಏನ್ ಮಾಡಿದೆ, ಸಣ್ಣದಾಗ ಒಂದು ಶಾಲೆಯಲ್ಲಿ ಯೋಗ ಟೀಚರ್ ಆಗಿ ಸೇರ್ಕೊಂಡೆ. ಬಟ್ ಅವಾಗ ಯೋಗಕ್ಕೆ ಅಷ್ಟು ಡಿಮ್ಯಾಂಡ್ ಇರ್ಲಿಲ್ಲ. ಹಾಗೇನಾಯ್ತು, ಮತ್ತೆ ಅದನ್ನ ಬಿಟ್ಟು ಬೇರೆ ಕಂಪ್ನಿನಲ್ಲಿ ಜಾಬ್ ಮಾಡ್ತಾ ಇದ್ದೆ. ಆ ಜಾಬ್ ಮಾಡ್ಬೇಕಾದ್ರೆ ಸಂಬಳ ಬರ್ಬೇಕಿತ್ತು, 1 month ಸ್ಯಾಲ್ರಿ. ಯಾಕಂದ್ರೆ ನಾನು ಮೊದ್ಲೇ ಹೇಳ್ದಂಗೆ ಅಷ್ಟು ಕಡಿಮೆ ಅಮೌಂಟ್ ಅನ್ನ ತಂದು ಮಾಡ್ಕೊಂಡಾಗ ಅದ್ರ ಜೊತೆಗೆ ನಮ್ಗೆ ಒಬ್ರು ಆಟೋ ಡ್ರೈವರ್ ಪರಿಚಯ ಆದ್ರು. ಅವರು ಬೆಳಿಗ್ಗೆ ಒಂದು 4 ಗಂಟೆ 5 ಗಂಟೆ ಹಿಂಗ್ ಹೋದ್ರೆ ನೈಟು 8-9 ಗಂಟೆಗೆ ಬರ್ತಾ ಇದ್ರು. ಅವ್ರು ಬಂದು ಒಂದು ಟೀ 1 ಬನ್ ಕೊಡಿಸ್ತಾ ಇದ್ರು. ಆತರ ಇತ್ತು. ಅಷ್ಟೆಲ್ಲ ಕಷ್ಟ ಆಯ್ತು ಸಿದ್ರಿ ಸರ್, ಆದ್ರೂ ನೀವು ಧೈರ್ಯ ಮಾಡಿ ಮುಂದೆ ನುಗ್ಗಿದ್ರಿ. ಖಂಡಿತ ಮ್ಯಾಮ್. ಸರ್, ನೀವು ಮೊದಲನೇ ಜಾಬ್ ಯಾವ್ದು ಸರ್ ನಿಮ್ದು? ನಮ್ಮ ಸ್ಕೂಲಲ್ಲೇ ಮ್ಯಾಮ್, ಯೋಗ ಟೀಚರ್ ಆಗಿದೆ. ಅದಾದ್ಮೇಲೆ ಅದನ್ನ ಯಾಕೆ ಬಿಟ್ರಿ ಮ್ಯಾಮ್? ಅಲ್ಲಿ ಆ ಯೋಗಕ್ಕೆ ಅಷ್ಟು ಡಿಮ್ಯಾಂಡ್ ಇರ್ಲಿಲ್ಲ ಆಗ. ಯೋಗ ಅಂದ್ರೆ ಸ್ವಲ್ಪ ಜನ ಯಾರೋ ಅಫಿಷಿಯಲ್ ಮಾಡ್ಬೇಕು ಈ ತರ ಮನೋಭಾವ ಇತ್ತು. ಹಾಗಾಗಿ ಅದರಿಂದ ಹೊರಗಡೆ ತರಬೇಕು ಅಂತ ಹೇಳ್ಬಿಟ್ಟು ಇದ್ರ ನಂಬ್ಕೊಂಡೆ ಜೀವನ ಆಗಲ್ಲ, ಜೀವನ ಫೇಸ್ ಮಾಡೋದು ಕಷ್ಟ ಅನ್ಬಿಟ್ಟು ಒಂದು ಕಂಪ್ನಿನಲ್ಲಿ ಜಾಯಿನ್ ಆದೆ. ಅಲ್ಲಿ ಅದಾದ ನಂತರ ಅವರು ಮತ್ತೆ ಅವರೆಲ್ಲ ಟೈಮಿಂಗ್ಸ್ ಇದನ್ನೆಲ್ಲ ನೋಡ್ತಾ ಇದ್ರೆ ಅಂದ್ರೆ ಎವ್ರಿಡೇ ನಾನು ಯೋಗ ಮಾಡ್ಬೇಕಿತ್ತು. ಆ ಕಂಪ್ನಿ ಟೈಮಿಂಗ್ಸ್ 7:30 ರೀಚ್ ಆಗ್ಬೇಕು. ನಾವಿಲ್ಲಿ ರೂಮು ಬೇರೆಯವ್ರ ಮನೇಲಿ ಇದ್ದಿದ್ದು, ಬಟ್ ಅವ್ರದ್ದೆಲ್ಲ ಫ್ರೆಶ್ ಅಪ್ ಮುಗಿದ್ಮೇಲೆ ನಾವು ಆಗ್ಬೇಕಿದ್ದು. ಇದೆಲ್ಲ ನೋಡಿ ಕಂಪ್ನಿ ಟೈಮಿಂಗ್ಸ್ ಆಗ್ಲಿಲ್ಲ. ಅದ್ ಮುಗಿದ್ಮೇಲೆ ನಾನೇ ಸ್ವಂತ ಯೋಗ ಕ್ಲಾಸ್ ಮಾಡೋಣ ಅನ್ಬಿಟ್ಟು ಡಿಸೈಡ್ ಮಾಡಿ ಸ್ಟಾರ್ಟ್ ಮಾಡಿದೆ. ಚಿಕ್ಕದಾಗಿ ಅಂದ್ರೆ ಒಂದು ಶಾಲೆಯವರು ಜಾಗ ಕೊಟ್ರು, ಅವ್ರು ನನಗೆ ಗುರುತಿಸಿದ್ರು ಅಷ್ಟ್ರೊಳಗೆ, ಇಲ್ಲ ಚೆನ್ನಾಗ್ ಮಾಡಿಸ್ತಾರೆ ಅಂತ ಹೇಳಿ ಜಾಗ ಕೊಟ್ರು. ಅಲ್ಲಿ ಚಿಕ್ಕದಾಗ ಮಕ್ಳಿಗೆ ಸ್ಟಾರ್ಟ್ ಮಾಡಿದೆ. ಅದನ್ನೇ ಮುಂದುವರ್ಸ್ಕೊಂತ ಹೋದೆ. ಒಂದು ದಿನ ನಾನೇ ಸ್ವಂತವಾಗಿ ಒಂದು ಇನ್ಸ್ಟಿಟ್ಯೂಟ್ ಅನ್ನು ಕೂಡ ಓಪನ್ ಮಾಡಿದೆ. ಇವತ್ತು ಕೂಡ ರನ್ನಿಂಗ್ ಇದೆ. ಒಂದು ಬ್ಯಾಚ್ ಅಲ್ಲಿ 40ರಿಂದ 50 ಲೇಡೀಸ್ ಬ್ಯಾಚ್ ಇರೋದು. ಅಲ್ಲಿ ಟೋಟಲ್ ಬೆಳಿಗ್ಗೆ 3 ಬ್ಯಾಚ್, ಸಂಜೆ 3 ಬ್ಯಾಚ್, ದಿನಕ್ಕೆ 6 ಬ್ಯಾಚ್ ಯೋಗ ಕ್ಲಾಸ್ ಇರೋದು. ಅಷ್ಟು ಜನ ಇದ್ರು. ಇವತ್ತು ಕೂಡ ಅವರು ಅದೇ ಮುಂದಿದೆ ಇದಾರೆ. ಇವತ್ತು ಅದೇ ರನ್ನಿಂಗ್ ಆಗ್ತಾ ಇದೆ. ಸರ್, ನೀವು ಯೋಗ ಫೀಲ್ಡ್ ಗೆ ಬರೋದು ಬೈ ಚಾನ್ಸ್ ಅಥವಾ ಬೈ ಚಾಯ್ಸ್? ಇಲ್ಲ ಮ್ಯಾಮ್, ಯೋಗಕ್ಕೆ ಬರ್ಬೇಕು ಅಂತಾನೆ ಬಂದಿದ್ದು. ಹೌದು, ಕಾರಣನೂ ಕೂಡ ಇದೆ. ನಾನು ಮೋಸ್ಟ್ಲಿ ಡಿಗ್ರಿ ಇರ್ಬೋದು, ಒಂದು ಇದ್ರಲ್ಲಿ ಒಂದು ಸೆಲೆಕ್ಷನ್ ಹೋದೆ. ರನ್ನಿಂಗು ಇದೆಲ್ಲ ಇತ್ತು. ಅಲ್ಲಿ ಉಪ್ಸ ತರ ಆಗೋದು, ಮತ್ತೆ ಕಾಲು ಸ್ವಲ್ಪ ವಕ್ರ ಅನ್ನೋದು ಇದ್ರು. ಇದನ್ನೆಲ್ಲ ನೋಡಿದಾಗ ಯೋಗದಿಂದ ಕ್ಲಿಯರ್ ಆಗುತ್ತೆ ಅನ್ನೋದು ಗೊತ್ತಾಯ್ತು. ಹಾಗಾಗಿ ನನ್ನ ಯೋಗದ ಜೊತೆಗೆ ಬೇರೆಯವ್ರಿಗೂ ಕೂಡ ಹೆಲ್ತ್ ಕ್ಯೂರ್ ಆಗುತ್ತಲ್ಲ, ಏನ್ ಮನೋಭಾವ ಇಟ್ಕೊಂಡು ಯೋಗ ಕಡೆಗೆ ಜಂಪ್ ಆದೆ. ಆರೋಗ್ಯ ಸಮಸ್ಯೆಯಿಂದ ಯೋಗಕ್ಕೆ ಅಂದ್ರೆ ನಾವು ಮಠದಲ್ಲಿದ್ದಾಗ ಯೋಗಾಭ್ಯಾಸವನ್ನ ಸ್ಟಾರ್ಟ್ ಮಾಡಿದ್ವಿ 8ನೇ ತರಗತಿಯಲ್ಲಿದ್ದಾಗ. ಅದು ಈ ತರ ಯೂಸ್ ಆಗುತ್ತೆ ಅನ್ನೋದು ನಮಗೆ ಖಂಡಿತ ಗೊತ್ತೇ ಇರ್ಲಿಲ್ಲ. ಯಾವಾಗ ಬೆಂಗಳೂರಿಗೆ ಬಂದ್ಮೇಲೆ ಯೋಗಕ್ಕೆ ಇಷ್ಟು ಪ್ರಿಫರೆನ್ಸ್ ಇದೆ, ಯೋಗದಿಂದ ಇದು ಕ್ಯೂರ್ ಆಗುತ್ತೆ. ಯಾಕಂದ್ರೆ ನಾವು ಸ್ಟಡಿ ಮಾಡ್ತಾ ಇದ್ವಿ ಯೋಗದ ಬಗ್ಗೆ, ಜಸ್ಟ್ ಪಾರ್ಟ್ ಅದನ್ನ ಇಟ್ಕೊಂಡಿದ್ವಿ. ಒಂದು ಡೆಮೋ ಮಾಡ್ಬೇಕಷ್ಟೇ ಯೋಗ ಅನ್ನೋದು ಮೈಂಡ್ ಸೆಟ್ ಅಲ್ಲಿ ಇತ್ತು. ನಾವ್ ಯಾವಾಗ ಬೆಂಗಳೂರಿಗೆ ಬಂದ್ಮೇಲೆ ಇಲ್ಲ ಯೋಗದಿಂದ ಕ್ಯೂರ್ ಆಗುತ್ತೆ, ಇದನ್ನೆಲ್ಲ ಕೂಡ ಉದಾಹರಣೆನೂ ಕೂಡ ಇದೆ, ನಮ್ಮಲ್ಲೇ ಕೂಡ ಇದ್ದಾರೆ. ಡಾಕ್ಟ್ರು ಕೈಲಿ ಯಾವ್ದು ಆಗಿಲ್ವೋ ಅದನ್ನ ನಾನ್ ಮಾಡಿಸ್ಕೊಟ್ಟಿದ್ದೀನಿ. ಆತರ ಒಂದ್ ಯಾವ್ದಾದ್ರು ಉದಾಹರಣೆ ಇದೆ ಮ್ಯಾಮ್. ಇವಾಗ ಕೆಲವೊಂದು ಲೇಡೀಸ್ದು ಒಂದು ಯಾವ್ದು ಕಿಡ್ನಿ ಸ್ಟೋನ್ ಆಗ್ಬೋದು, ಬೇರೆ ಯಾವ್ದು PCOD ಪ್ರಾಬ್ಲಮ್ ಆಗ್ಬೋದು, ಥೈರಾಯ್ಡ್ ಆಗ್ಬೋದು, BP ಅಷ್ಟೇ. ಒಂದು ಟೈಮ್ ಟಾಬ್ಲೆಟ್ಸ್ ತೊಗೊಂಡ್ರೆ ಲೈಫ್ ಟೈಮ್ ತಗೊಳ್ಲೇಬೇಕಾಗುತ್ತವೆ. ಕೆಲವೊಂದು
ಕಾಯಿಲೆಗಳಿಗೆ. ಬಟ್ ಅವೆಲ್ಲನೂ ವಿತೌಟ್ ಟ್ಯಾಬ್ಲೆಟ್, ವಿತೌಟ್ ಡಯೆಟ್, ಯಾವುದೇ ರೀತಿ ಫುಡ್ ಇಲ್ಲ, ನಾರ್ಮಲ್ ಫುಡ್ ತಿನ್ಕೊಂಡು ಯೋಗದಲ್ಲೇ ಕ್ಯೂರ್ ಮಾಡ್ಕೊಟ್ಟಿದ್ದೀನಿ ಮ್ಯಾಮ್. ಸರ್ ಶುಗರ್ ಎಲ್ಲ A to Z ಯಾವುದೇ ತೊಂದರೆಗೂ ಇದ್ರೂ ಕೂಡ ಯೋಗದಲ್ಲಿ ಮದ್ದು ಇದೆ, ಯಾವುದೇ ರೀತಿ ಮೆಡಿಸಿನ್ ಇಲ್ದಂಗಿದೆ. ಹಾಗಾಗಿ ಯೋಗ ಅನ್ನೋದು ಸುಮ್ಮನೆ ಈಗ ಇತ್ತೀಚೆಗೆ ಪ್ರಚಾರ ಆಗ್ತಾ ಇದೆ, ಬಟ್ ಯೋಗ ಇದು ಸುಮಾರು 5,000 ವರ್ಷಗಳ ಹಿಂದೆನೆ ನಮ್ಮ ಭಾರತದಲ್ಲಿ ಉಟ್ಕೊಂಡಿರೋದು. ಹಾಗಾಗಿ ಇದು ನಡೀತಾ ಇದೆ ಮ್ಯಾಮ್. ಸರ್ ನೀವು ಬ್ಯಾಂಗ್ಳೂರಿಗೆ ಬಂದಾಗ ಡೈರೆಕ್ಟ್ ಆಗಿ ಜಾಯಿನ್ ಆಗಿದ್ದು ಯೋಗ ಸ್ಕೂಲ್ಗೆ ಅಥವಾ ಯೋಗ ಟೀಚರ್ ಆಗಿನ ಅಥವಾ ಹಿಂದೆ ಏನಾದ್ರು ಮಾಡಿದ್ರ ಫಸ್ಟಿಗೆ? ಇಲ್ಲ ಮ್ಯಾಮ್, ಖಂಡಿತವಾಗೂ ಡೈರೆಕ್ಟ್ ಯೋಗಕ್ಕೆ ಬರೋದಕ್ಕೆ ನಂಬಿಕೆ ಇರ್ಬೇಕಿತ್ತು, ಯಾರು ಜನ ಪರಿಚಯ ಇಲ್ಲ. ಹಾಗಾಗಿ ಒಂದು ಕಡೆ ನಾನು ಕಂಪ್ನಿ ಅಂತ ಹೇಳಿ ಜಾಯಿನ್ ಆಗಿದ್ದೆ, ಅಲ್ಲಿ ಬೇಗ ಅರ್ಲಿ ಹೋಗ್ಬೇಕಾಗಿತ್ತು. ಹಾಗಾಗಿ ಆ ಕೆಲಸ ಆಗಲ್ಲ ಅಂದ್ಬಿಟ್ಟು ಬಿಟ್ಟೆ. ಮತ್ತೆ ಈ ಜೀವನ ಕಷ್ಟ ಆಗ್ತಾ ಇತ್ತು, ಬೆಂಗಳೂರಿಗೆ ಬಂದಿದ್ದೀನಿ, ಊರ್ಗ್ ವಾಪಸ್ ಹೋಗಕ್ ಆಗಲ್ಲ. ಹಂಗಾಗಿ ಒಂದು ಬೇರೆ ರೋಡಲ್ಲಿ ಬಟ್ಟೆ ಮಾರ್ತಾರೆ, ಪ್ರಮೋಷನ್ಗಾಗಿ ಅಂಗಡಿಗಳರು ಸೇಲ್ ಮಾಡಿದ್ರೆ ಇಷ್ಟು ಅಂತ ಹೇಳಿ ಅದನ್ನು ಕೂಡ ಮಾಡ್ಕೊಂಡೆ. ಅದಾದ ನಂತರ ಇವೆಲ್ಲ ಲೈಫ್ ಇಲ್ಲ, ನನ್ಗೊಂದು ಒಳ್ಳೆ ಫ್ಯೂಚರ್ ಬೇಕು ಅಂತ ಹೇಳ್ಬಿಟ್ಟು ಆಮೇಲೆ ಯೋಗಕ್ಕೆ ಜಾಯಿನ್ ಆಗಿದ್ದು ಮ್ಯಾಮ್. ನಾನು ಯೋಗ ಅಂದ್ರೆ ಇವಾಗ ಬೆಂಗಳೂರಲ್ಲಿ ಸ್ವಲ್ಪ ಕಡೆ ಇತ್ತು, ಅದನ್ನ ಲಗ್ಗೆರೆಯಲ್ಲಿ ಪ್ರಥಮವಾಗಿ ತಂದಿದ್ದೆ ನಾನು ಯೋಗ ಅನ್ನೋದು. 2012ರಲ್ಲಿ ಯೋಗವನ್ನ ಪ್ರಾರಂಭ ಮಾಡಿದೆ ಲಗ್ಗೆರೆಯಲ್ಲಿ. ಆಮೇಲೆ ಅದೇ ಹಂಗೆ ಯೋಗದಲ್ಲಿ ಕಂಟಿನ್ಯೂ ಆಗ್ತಾ ಹೋಯ್ತು. ನಿಮ್ಗೆ ಫಸ್ಟ್ ಬ್ಯಾಂಗ್ಳೂರಿಗೆ ಬಂದಾಗ ನಿಮ್ಗೆ ಇಲ್ಲಿ ಯಾರು ಜನ ಪರಿಚಯ ಇಲ್ಲ ಅಲ್ಲ, ನಿಮ್ಗೆ ಯಾರು ಸಹಾಯ ಮಾಡಿದ್ರು ಮ್ಯಾಮ್? ಒಬ್ರು ಆಟೋ ಡ್ರೈವರು ಮ್ಯಾಮ್, ಅವರೊಬ್ರು ತುಂಬಾ ಹೆಲ್ಪ್ ಮಾಡಿದ್ರು. ಒಂಥರ ಮಾಡ್ತಾ ಇದ್ರು, ಅವರೇ ಜನನ ಪರಿಚಯ ಮಾಡಿಕೊಟ್ರು. ಮತ್ತೆ ಅದಾದ ನಂತರ ಒಂದು ಸ್ಟೇಜ್ ಪ್ರೋಗ್ರಾಮ್ ಪಬ್ಲಿಕ್ ಅಣ್ಣಮನೋತ್ಸವ ಇತ್ತು, ಅಲ್ಲಿ ಯೋಗ ನಾನು ಡೆಮಾನ್ಸ್ಟ್ರೇಷನ್ ಮಾಡಿದೆ. ಆಗ ಏನ್ ಮಾಡ್ತು, ಸುಮಾರು ಶಾಲೆ ಮಕ್ಳಿದ್ರು, ನಮ್ಮ ಮಕ್ಳನ್ನ ಸೇರಿಸ್ತೀವಿ ಹೇಳ್ಕೊಡಿ, ಅವಾಗ ಜಾಗ ಇಲ್ಲ. ಆಗ ಏನ್ ಮಾಡಿದ್ರು, ಒಂದು ಸ್ಕೂಲಲ್ಲಿ ಸೆಕ್ರೆಟರಿ ಇದ್ರು, ಅವರು ಸರ್ ನಮ್ಮ ಶಾಲೆಯಲ್ಲಿ ಜಾಗ ಕೊಡ್ತೀವಿ ಮಾಡಿ ಅಂತ ಹೇಳಿ ಅಲ್ಲಿಂದ ಪ್ರಾರಂಭ ಆಗಿದ್ದು ನಮ್ದು ಯೋಗ. ಒಂದು ಕ್ಲಾಸು ಹೇಳ್ಕೊಡೋದಾಗ್ಬೋದು ಎಲ್ಲನೂ ಕೂಡ ಅಲ್ಲಿಂದ ಪ್ರಾರಂಭ ಆಗಿದ್ದು. ಸೊ ಇವಾಗ್ಲೂ ಅಲ್ಲೇ ಅದೇ ಪ್ಲೇಸ್ ಅಲ್ಲಿ? ಇಲ್ಲ ಮ್ಯಾಮ್, ಈಗ ಜನ ಜಾಸ್ತಿ ಆದ್ರು, ಹಾಗಾಗಿ ನಾವೇ ಒಂದ್ ಕಡೆ ಸಪರೇಟ್ ಮಾಡ್ತಾ ಇದ್ದೀವಿ. ಸರ್ ನೀವ್ ಹೇಳಿದ್ರಿ ಇವಾಗ ಬಿ ಪಿ ಅಥವಾ ಶುಗರ್ ಅಥವಾ ಥೈರಾಯ್ಡ್ ಸಮಸ್ಯೆ ಇರೋರ್ನ ಯಾವುದೇ ಡಯಟ್ ಇಲ್ದೆ ಟ್ಯಾಬ್ಲೆಟ್ಸ್ ಇಲ್ದೆ ಗುಣ ಮಾಡಿದ್ರಿ ಅಂತ ಹೇಳಿದ್ರಿ. ಸೊ ಆ ಗುಣ ಮಾಡ್ಲಿಕ್ಕೆ ಎಷ್ಟು ಟೈಮ್ ತಗೊಳ್ತು ಸರ್ ನಿಮ್ಗೆ? ಮ್ಯಾಮ್ ಇದು ಗುಣ ಆಗೋಕೆ ಅಂದ್ರೆ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ರೆಗ್ಯುಲರ್ ಇರ್ಬೇಕಿದು. ಯಾವ ರೀತಿ ಟ್ಯಾಬ್ಲೆಟ್ಸ್ ಮಿಸ್ ಆದ್ರೆ ಯಾವ ತರ ಆಗುತ್ತೆ ಅವರಿಗೆ, ಅದೇ ರೀತಿ ಯೋಗನೂ ಕೂಡ ಒಂದು ಹ್ಯಾಬಿಟ್ ಆಗ್ಬಿಡ್ಬೇಕು. ಬೆಳಗ್ಗೆ ಎದ್ದ ತಕ್ಷಣ ಯಾವ ರೀತಿ ಬ್ರಷ್ ಮಾಡ್ತೇವೆ, ಬಾಯ್ ವಾಶ್ ಮಾಡ್ತೇವೆ, ಅದೇ ರೀತಿ ನಮ್ಮ ಯೋಗನೂ ಅಷ್ಟೇ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಹ್ಯಾಬಿಟ್ ಆಗಿ ಯಾರು ಮಾಡ್ಕೊಂತಾರೆ ಅವ್ರಿಗೆ ಖಂಡಿತ ಯೂಸ್ ಇದೆ ಮ್ಯಾಮ್. ಇದು ಇವ್ರಿಗೆ ಅದೇ ಅಂತ ಅಲ್ಲ, ಪ್ರತಿಯೊಂದು ಕಾಯಿಲೆಗಳು ಕೂಡ ನಿವಾರಣೆ ಆಗ್ತಾ ಬರ್ತವೆ. ಇತ್ತೀಚಿನ ಜನಗಳಲ್ಲಿ ಈಗ ಏನಾಗಿದೆ, ಒಂದೇ ಕಡೆ ಕುಂತ್ ಕೆಲಸ ಮಾಡೋದ್ರಿಂದ ಬ್ಯಾಕ್ ಪೈನ್ ಆಗ್ಬೋದು, ಅದರೊಳಗೆ ಫುಡ್ ಇದರಿಂದ ಆಹಾರದ ಏರುಪೇರುಗಳಿಂದ ಆಗ್ಬೋದು, ಬಜ್ಜಿನ ಸಮಸ್ಯೆ ಆಗ್ಬೋದು, ಅದರಲ್ಲಿ ಹೆಣ್ಣು ಮಕ್ಕಳಲ್ಲಿ ಆಗಿರುವಂತ ಮುಟ್ಟಿನ ಸಮಸ್ಯೆಗಳು, ಥೈರಾಯ್ಡ್ ಸಮಸ್ಯೆ, ಪ್ರತಿಯೊಂದು. ಈಗಲ್ದೆ ಹೆಚ್ಚಿಗೆ ಮೊಬೈಲ್ ನೋಡ್ತಾ ಇದ್ದಾರೆ, ಅದು ಮೇನ್. ಇತ್ತೀಚೆಗೆಲ್ಲ ನಾವೊಂದು ಕಾನ್ಸೆಪ್ಟ್ ಮಾಡಿದ್ವಿ, ಮೊಬೈಲ್ ಬಿಡಿ ಪುಸ್ತಕ ಇಡಿ ಅಂತ ಹೇಳಿ. ಯಾಕೆಂದ್ರೆ ಮೊಬೈಲ್ ನೋಡಿ ನೋಡಿ ಮಕ್ಕಳಲ್ಲಿ ಕಣ್ಣಿನ ದೃಷ್ಟಿಯನ್ನ ಕಳ್ಕೊಂತಾ ಇದ್ದಾರೆ. ಅದನ್ನೆಲ್ಲವೂ ಕೂಡ, ಕಣ್ಣಿನ ದೃಷ್ಟಿ ಕೂಡ ಯೋಗದಲ್ಲಿ ನಿವಾರಣೆ ಸರಿಪಡಿಸ್ಕೊಬಹುದು 100%. ಯೋಗದಿಂದ ಎಲ್ಲಾ ಒಂದು ಇದಕ್ಕೂ ಕೂಡ ಕ್ಲಿಯರ್ ಆಗ್ತಾ ಹೋಗುತ್ತೆ. ಪ್ರತಿಯೊಂದು ಕೂಡ ಇಂಥ ಪ್ರಾಬ್ಲಮ್ಗೆ ಯೋಗ ಇಲ್ಲ ಅನ್ನಂಗಿಲ್ಲ, ಎಲ್ಲಾ ಪ್ರಾಬ್ಲಮ್ಗೂ ಕೂಡ ಯೋಗ ಇದೆ. ಅದನ್ನ ಇವತ್ತು ಕೂಡ ಪ್ರತಿನಿತ್ಯ ನಮ್ಮಲ್ಲಿ ಅದೇ ತರ ಪ್ರಾಬ್ಲಮ್ಸ್ ಇರೋರು ಬರ್ತಾ ಇದ್ದಾರೆ, ಬಂದು ಅಭ್ಯಾಸವನ್ನ ಮಾಡ್ಕೊಂತಾ ಇದ್ದಾರೆ. ಆಲ್ಮೋಸ್ಟ್ ಅವ್ರು ರೆಗ್ಯುಲರ್ ಮಾಡಿದ್ದಾರೆ ಅಂದ್ರೆ 100ರಲ್ಲಿ 70 ಭಾಗ ವಿತಿನ್ 3 months ಒಳಗಡೆ ಕ್ಲಿಯರ್ ಆಗುತ್ತೆ. ಸರ್ ಇವಾಗ PCOD ಮತ್ತೆ PCOC ಅಥವಾ ಇವಾಗ ಫುಲ್ ಮೆಂಟಲ್ ಸ್ಟ್ರೆಸ್ ಆಗಿರೋ ಅವ್ರನ್ನೆಲ್ಲ ಯಾವ ತರ ಟ್ರೀಟ್ ಮಾಡ್ತೀರಾ ಸರ್? ಮೆಂಟಲಿ ಸ್ಟ್ರೆಸ್ ಅವರು ಫಸ್ಟ್ ಯಾವ ತರ ಆಗಿದ್ದಾರೆ, ಒಂದು ಯಾವ್ದಾದ್ರು ಒಂದು ರೀಸನ್ ಆಗಿದ್ದಾರೆ, ಅದನ್ನ ತಿಳ್ಕೊಬೇಕಾಗುತ್ತೆ. ಅದನ್ನ ತಿಳ್ಕೊಂಡು ಅದಕ್ಕೆ ರಿಲೇಟೆಡ್ ಆಗಿ ನಾವು ಆಸನಗಳಾಗ್ಬೋದು, ಪ್ರಾಣಾಯಾಮ ಆಗ್ಬೋದು, ಮುದ್ರೆಗಳಾಗ್ಬೋದು, ಅವರ ಏಜಿಗೆ ಅನುಗುಣವಾಗಿ ಮಾಡಿಸ್ತಾ ಹೋಗ್ತೀವಿ. ಇವಾಗ ಫಾರ್ ಎಕ್ಸಾಂಪಲ್ 70-80 years ಬಂದಾಗ ನಾವು ಡೈರೆಕ್ಟ್ ಆಸನಗಳು ಕೊಡಕ್ಕಾಗಲ್ಲ. ಅವರ ಒಂದು ಕಡೆ ಸಿರುವ ಕುಂತ್ಕೊಳ್ಳೋ ಒಂದು ಕೇಪಬಲ್ ಇದ್ದಾರ, ಅದನ್ನೆಲ್ಲ ನೋಡಿ ಅವರಿಗೆ ತಕ್ಕನಾಗಿ ಬೇಕಾದಂತ ಆಸನಗಳ
ಮಾಡ್ಬೋದಾ ಅದನ್ನ ನೋಡ್ಕೊಬೇಕಾಗುತ್ತೆ. ಅದಾದ ನಂತರ ಅವ್ರಿಗೆ ಪ್ರಾಣಾಯಾಮ ಯಾವ್ದು ಮಾಡ್ಬೋದು, ಕೆಲವೊಂದು ಪ್ರಾಣಾಯಾಮ ಆಗ್ಬೋದು, ಆಸನಗಳು ಆಗ್ಬೋದು, ಕೆಲವ್ರು ಮಾಡ್ಬೇಕಾಗಿರುತ್ತೆ, ಕೆಲವ್ರು ಮಾಡಬಾರ್ದು, ಈ ತರ ಇದಾವೆ. ಕೆಲವೊಂದು ಆಸನಗಳು ಅಷ್ಟೇ ಬೇರೆ ಬೇರೆ ತೊಂದರೆ ಇರೋರು ಮಾಡೋ ಆಗಿರಲ್ಲ, ಪ್ರಾಣಾಯಾಮನು ಅಷ್ಟೇ ಬೇರೆ ಬೇರೆ ಪ್ರಾಬ್ಲಮ್ಸ್ ಇರೋರು ಮಾಡೋ ಆಗಿರಲ್ಲ. ಧ್ಯಾನವನ್ನ ಎಲ್ಲರೂ ಮಾಡ್ಬೋದು, ಅವರಿಗೆ ಯಾವ ಧ್ಯಾನ ಬೇಕಾಗುತ್ತೆ ಅದನ್ನು ತಿಳ್ಕೊಬೇಕಾಗುತ್ತೆ. ನಾವು ಧ್ಯಾನದಲ್ಲಿ ಸುಮಾರು ವಿಧಗಳಿದ್ದಾವೆ, ಪ್ರಾಣಾಯಾಮದಲ್ಲಿ ಸುಮಾರು ಇದಾವೆ, ಆಸನಗಳು ಬಂದಾಗ 84 ಲಕ್ಷ ಆಸನಗಳಿದ್ದಾವೆ. ಲಕ್ಷ ಆಸನಗಳಿದ್ದಾವೆ. ಅದನ್ನು ಕೂಡ ಅದು ವಿವರವಾಗಿ ಹೇಳ್ಬೇಕು ಅಂದ್ರೆ 21 ಲಕ್ಷವನ್ನ 4 ಭಾಗವಾಗಿ ಮಾಡ್ತಾರೆ. 84 ಲಕ್ಷದಲ್ಲಿ 21 ಲಕ್ಷ 21 ಲಕ್ಷ 21 ಲಕ್ಷ ಅಂತ ಹೇಳ್ಬಿಟ್ಟು 4 ಭಾಗವಾಗಿ ಮಾಡಿದ್ದಾರೆ. ಅದನ್ನು ಹೇಳೋಣ ಅಂದ್ರೆ ಹೇಳ್ತಾ ಹೋಗೋಣ. ಹೇಳಿ ಸರ್. ಓಕೆ, 21 ಲಕ್ಷ ಅಂದ್ರೆ ನಾವು ಅಂಡಜ ಅಂತ ಹೇಳ್ತೀವಿ, ಅಂದ್ರೆ ಮೊಟ್ಟೆಗಳಿಂದ ಹೊರಗಡೆ ಅಂತ ಬರ್ತವೆ. ಯಾವ ರೀತಿ ನೇಮ್ ಕೊಟ್ರು 84 ಲಕ್ಷ ಆಸನಗಳಿಗೆ ಅಂದ್ರೆ ಮೊಟ್ಟೆಗಳಿಂದ ಹೊರಬಡ ಅಂತದ್ದು, ಕೋಳಿ ಆಗ್ಬೋದು, ಹಾವುಗಳಾಗ್ಬೋದು, ಇವೆಲ್ಲ ಏನ್ ಬರ್ತವೆ, ಮೀನುಗಳಾಗ್ಬೋದು, ಇವಾಗೆಲ್ಲ ರಿಲೇಟೆಡ್ ಆಸನಗಳಿದ್ದಾವೆ. ಇವಾಗ ಮೀನಾಸನ ಅನ್ನಲ್ಲ, ಮತ್ಸ್ಯಾಸನ ಅಂತ ಹೇಳ್ತೀವಿ, ಸರ್ಪಾಸನ ಅಂತ ಹೇಳ್ತೀವಿ, ಕೋಳಿ ಕುಕ್ಕುಡ ಅಂತ ಕರಿತೀವಿ. ಇದೇ ರೀತಿ 21 ಲಕ್ಷ ಆಸನಗಳು ಹೆಸರಿದ್ದಾವೆ. ಮತ್ತೆ ನೇರವಾಗಿ ಗರ್ಭಾಶಯದಿಂದ ಜನಿಸ ಅಂತವು, ಯಾವುದೇ ರೀತಿ ಕಾವು ಕೊಡದಲ್ಲೇನೆ ನೇರವಾಗಿ ಗರ್ಭದಿಂದ ಹೊರಗಡೆ ಬರೋ ಅಂತವು 21 ಲಕ್ಷ ಇದ್ದಾವೆ. ಅದ್ರ ಜೊತೆಗೆ ಮತ್ತೆ ನಮ್ಮ ಇದು ಬೆವರಿನಿಂದ ಉತ್ಪತ್ತಿ ಆಗವು, ಅವು ಕೂಡ ಇದ್ದಾವೆ. ಅವು 21 ಲಕ್ಷಗಳಿಗೆ ಆಸನಗಳಿದ್ದಾವೆ. ಇದೇ ರೀತಿ ಹೋದ್ರೆ ಟೋಟಲ್ 4 ಭಾಗ ಇದ್ದಾವೆ. ಮೊಟ್ಟೆಗಳಿಂದ ನೇರವಾಗಿ, ಮತ್ತೆ ಬೆವರಿನಿಂದ, ಮತ್ತೆ ಇದರಿಂದ ಭೂಮಿಯಲ್ಲಿ ಉತ್ಪತ್ತಿ ಆಗಂತವು. ಹೌದು ಮ್ಯಾಮ್. ಇವಾಗ ಬೀಜಗಳಿಂದ ಉತ್ಪತ್ತಿ ಆಗ್ತವಲ್ಲ, ಅವೆಲ್ಲನೂ ಕೂಡ ಬರ್ತವೆ. ಹೀಗೆ 4 ಭಾಗವನ್ನು ಮಾಡಿ ಟೋಟಲ್ 84 ಲಕ್ಷ ಆಸನಗಳಿದ್ದಾವೆ. ಆದ್ರೆ ನಾವು ಮಾಡ್ಬೇಕಾಗಿರೋದು ಕೇವಲ 300ರಿಂದ 400 ಆಸನ ಕಲ್ತ್ರೆ ಸಾಕು. 400 ಆಸನ. ಅದು ರೆಗ್ಯುಲರ್ ಯೋಗ ನಾನು ಟ್ರೈನ್ ಮಾಡ್ತೀನಿ ಅಂದ್ರೆ, ಇಲ್ಲ ಸರ್ ನನ್ನ ಹೆಲ್ತ್ ಇಶ್ಯೂಸ್ಗೆ ಅಂದ್ರೆ ಅವ್ರಿಗೆ ಯಾವ ರೀತಿ ಪ್ರಾಬ್ಲಮ್ ಇದೆಯಾ, ಸೂರ್ಯ ನಮಸ್ಕಾರ ಎಲ್ಲರೂ ಮಾಡ್ಕೊಬಹುದು, ಕೇವಲ 12 ಸ್ಟೆಪ್ಸ್ ಇರುತ್ತೆ. 12 ಸ್ಟೆಪ್ಸ್ ನ ಎಲ್ಲಾ ಪ್ರಾಬ್ಲಮ್ಸ್ ಮಾಡ್ಕೊಬಹುದು, ಹಾಗಾಗಿರುತ್ತೆ. ಅದ್ರ ಜೊತೆಗೆ ಕೆಲವೊಂದು ಆಸನಗಳು, ಪ್ರಾಣಾಯಾಮಗಳು ಮಾಡ್ತಾ ಹೋದ್ರೆ ಎಂತ ಪ್ರಾಬ್ಲಮ್ ಇದ್ರೂ ಕೂಡ ಸಾಲ್ವ್ ಆಗ್ತಾ ಇರುತ್ತೆ. ಬಟ್ ಆಯ್ಕೆ ಮಾಡ್ಕೊಳೋದು ಕೂಡ ಇನ್ನೊಂದಿರುತ್ತೆ, ಜಾಗದ ಆಯ್ಕೆ. ಯೋಗ ಮಾಡ್ಬೇಕಾದ್ರೆ ನಾನು ಮಾಡ್ತೀನಿ ಅಂತ ಹೇಳಿ 4 ಗೋಡೆ ಮಧ್ಯೆ ಮಾಡಿದ್ರೆ ಅದು ಫೀಲ್ ಬರಲ್ಲ. ನಾವೇನಿದ್ರು ಬಿಸಿಲಿಗೆ ಎದುರುವ ಬೆಳಿಗ್ಗೆ ನಿಂತ್ಕೊಂಡು ಅರ್ಲಿ ಮಾರ್ನಿಂಗ್ ಮಾಡ್ತಾ ಇದ್ರೆ ಅದರ ಉಪಯೋಗ ಜಾಸ್ತಿ ಆಗ್ತಾ ಇರುತ್ತೆ. ಇವಾಗ ಕೆಲವೊಂದು ಟೈಮ್ ಇವಾಗ ನಮ್ಮಲ್ಲೇ ಬರ್ತಾರೆ, ಸರ್ ಲೇಡೀಸ್ ಪ್ಯಾಚ್ ಮಾಡಿ 11:30 to 12:30 ಈ ತರ ಮಾಡಿ ಎಂದಾಗ ಆ ಉಪಯೋಗ ಬೆನಿಫಿಟ್ಸ್ ಅನ್ನೋದು ಅವ್ರಿಗೆ ಕಡಿಮೆ ಆಗ್ತಾ ಇರುತ್ತೆ. ಯಾವಾಗ ನಾವು ಬೆಳಗಿನ ಜಾವ ಮಾಡ್ತೀವಿ, ಸೂರ್ಯಾಸ್ತ ಆಗೋದಕ್ಕೂ ಮುಂಚೆ ಸೂರ್ಯೋದಯ ಆಗ್ಬೇಕಾದ್ರೆ ಮಾಡ್ತೀವಿ, ಅದರಿಂದ ಉಪಯೋಗ ಜಾಸ್ತಿ ಇರುತ್ತೆ. ಸೂರ್ಯೋದಯ ಆದ್ಮೇಲೆ ನಾವು ಮಾಡ್ತಾ ಇದ್ದಷ್ಟು ಕೂಡ ಉಪಯೋಗ ಕಡಿಮೆ ಆಗ್ತಾ ಇರುತ್ತೆ. ಆ ತರ ಇದೆ ಸರ್. ಇವಾಗ 300ರಿಂದ 400 ಆಸನ ಅಂದ್ರಲ್ಲ, ಅದು ಪ್ರತಿದಿನ ಮಾಡ್ಬೇಕಾ? ಪ್ರತಿದಿನ ಅಂದ್ರೆ ಮ್ಯಾಮ್ ಅಲ್ಲಿ ನಾವು ಅದನ್ನೇ ಹೇಳ್ತಾ ಇರೋದು, ಆರೋಗ್ಯಕ್ಕೆ ಎಷ್ಟು ಬೇಕಾಗಿರುತ್ತೆ, ಅವರ ಪ್ರಾಬ್ಲಮ್ಸ್ ಏನಿದೆ ಅದಕ್ಕೆ ತಕ್ಕಂತೆ ಅವ್ರು ಮಾಡ್ತಾ ಹೋಗ್ಬೇಕು. ಎವ್ರಿಡೇ ನಾವು 300 ಆಸನ ಮಾಡೋದಕ್ಕೆ ಆಗಲ್ಲ. ಹಾಗಾಗಿ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆಗ್ಬೋದು, ಬೇರೆ ಏನಾದ್ರೂ ಬೆನಿಫಿಟ್ಸ್ ಬೇಕಾದ್ರೆ ಅದಕ್ಕೆ ರಿಲೇಟೆಡ್ ಯಾವ ಆಸನ ಇದ್ದಾವೆ ಅವನ್ನ ಮಾಡ್ತಾ ಹೋಗ್ಬೋದು. ಸರ್ ನೀವು ಹೇಳಿದ್ರಿ 84 ಲಕ್ಷ ಆಸನಗಳಿದೆ ಅಂತ. ಸರ್ ಅದು ಯಾವ್ದೆಲ್ಲ ಸರ್ ಆಸನಗಳು? ಮ್ಯಾಮ್ ಆಸನಗಳು ನೇಮನ್ನ ಆ ತರ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಸಿಂಪಲ್ ಆಗಿ ಮಾಡ್ಕೊಬೇಕು ಅಂದ್ರೆ ನಿಂತು ಮಾಡುವ ಆಸನಗಳು, ಸಮಸ್ಥಿತಿಯಲ್ಲಿ 1 ಕಾಲ್ ಮೇಲೆ ನಿಂತ್ಕೊಬಹುದು, 2 ಕಾಲ್ ಮೇಲೆ ನಿಂತು ಮಾಡುವ ಆಸನಗಳು ಅಂತ ಹೇಳಿ ಮಾಡ್ತಿದೀವಿ. ಅದು ಬಿಟ್ಟು ಕುಳಿತು ಮಾಡುವ ಆಸನಗಳು, ಆರಾಮ್ಸೆ ನೆಲದ ಮೇಲೆ ಕುಂತ್ಕೊಂಡು ಅವ್ರಿಗೆ ಯಾವ ರೀತಿ ಕಂಫರ್ಟಬಲ್ ಇರ್ತವೆ. ಇವಾಗ ಯಾವ ರೀತಿ ಭಂಗಿಯಲ್ಲಿದ್ರೆ ಅದು ಕೂಡ ಒಂದು ಆಸನೆ. ಸ್ಥಿರಂ ಸುಖಂ ಆಸನಂ ಅಂತ ಹೇಳ್ತೀವಿ. ನಾವ್ ಯಾವಾಗ ಒಂದ್ ಕಡೆ ಸ್ಥಿರವಾಗಿ ಕುಂತ್ಕೊಂಡಿರ್ತೀವಿ, ಯಾವಾಗ ಒಂದ್ ಕಡೆ ಸ್ಥಿರವಾಗಿ ಮಲಗಿರ್ತೀವಿ, ಅದೆಲ್ಲವೂ ಕೂಡ ಆಸನಗಳಾಗಿರ್ತವೆ. ಮಲಗಿದ್ರೆ ಹೌದು ಶವಾಸನ ಆಗಿರುತ್ತೆ, ಕುಂತ್ಕೊಂಡಿದ್ರೆ ಸುಖಾಸನ ಆಗಿರುತ್ತೆ, ಊಟ ಕುಂತ್ಕೊಂಡ್ರೆ ಈ ತರ ಹಿಂಗೆ ಹಲವಾರು ನೇಮ್ಗಳನ್ನ ಕೊಡ್ತೀವಿ. ಅದಕ್ಕಾಗಿ ಹೇಳ್ತಾರೆ ಸ್ಥಿರಂ ಸುಖಂ. ಸ್ಥಿರವಾಗಿ ಯಾವಾಗ ಇರ್ತೀವಿ ಒಂದು ಪೊಸಿಷನ್ ಅಲ್ಲಿ, ಅದು ಒಂದು ಆಸನ ಆಗಿರುತ್ತೆ. ಸೊ ಇವಾಗ ನಾನು ಒಂದು ಆಸನದಲ್ಲಿ ಕೂತ್ಕೊಂಡು, ಹೌದು ಹಾಗಾಗಿ ಕುಳಿತು ಮಾಡುವ ಆಸನಗಳು, ಬೆನ್ನಿನ ಮೇಲೆ ಮಾಡುವ ಆಸನಗಳು, ಹೊಟ್ಟೆ ಮೇಲೆ ಮಲಗಿ ಮಾಡುವ ಆಸನಗಳು, ಇದ್ರಲ್ಲೇ ಹೋದ್ರೆ ಹ್ಯಾಂಡ್ ಮೇಲೆ ಕೈ ಮೇಲೆ ನಿಂತು ಮಾಡುವ ಆಸನಗಳು, ಈ ತರ ಹಿಂಗೆ ತಿರುಚಿ ಮಾಡುವ ಆಸನಗಳು ಅಂತ ಹೇಳಿ ಬರುತ್ತವೆ. ಇವೆಲ್ಲನೂ ಕೂಡ ಯೋಗದಲ್ಲಿ ಆಡ್ ಆಗ್ತಾ ಹೋಗ್ತವೆ. ಸರ್ ಇವಾಗ ನಿಮ್ ಪಾಯಿಂಟ್ ಆಫ್ ವ್ಯೂ ಇಂದ ಕಷ್ಟವಾದ ಆಸನ ಯಾವುದು ಸರ್?
ಕಷ್ಟವಾದ ಆಸನ ಅಂದ್ರೆ ಮ್ಯಾಮ್ ಇಷ್ಟಪಟ್ರೆ ಅಭ್ಯಾಸ ಮಾಡ್ತಾ ಇದ್ರೆ ಎಲ್ಲವೂ ಕೂಡ ಅಭ್ಯಾಸ ಕರಗತವಾಗ್ತವೆ. ಹೌದೌದು. ನಿಮಗೆ ನಮಗೆ ಕಷ್ಟ ಅಂತ ಯೋಗದಲ್ಲಿ ಯಾವ್ದು ಇಲ್ಲ ಮ್ಯಾಮ್. ಹ. ಯಾಕಂದ್ರೆ ಪ್ರತಿನಿತ್ಯ ಅಭ್ಯಾಸವನ್ನ ಮಾಡ್ತಾ ಇದ್ರೆ ಅದು ತನ್ನಷ್ಟಿಗೆ ತಾನೇ ಬಗ್ತಾ ಇರುತ್ತೆ. ಹೌದು, ನಿಮಗ್ ಕಷ್ಟ ಇಲ್ಲ. Okay. ಇವಾಗ ನ್ಯೂ ಜಾಯಿನ್ ಆಗ್ತಾರೆ ಅಂತಂದ್ರೆ ಅವರಿಗೆ ಕಷ್ಟವಾಗುವಂತ ಆಸನ ಯಾವ್ದು? ಅವ್ರಿಗೆ ಡೈರೆಕ್ಟ್ ಆಸನಗಳೇ ಹೋಗಲ್ಲ ಮ್ಯಾಮ್. ಹಾ ಹಾ ಅಭ್ಯಾಸ ನಿಧಾನವಾಗಿ ಯಾವ ರೀತಿ ನಾವು ಒಂದು ಬಿಲ್ಲನ್ನ ಮಾಡ್ಬೇಕಾದ್ರೆ ಕಡ್ಡಿಯನ್ನ ಯಾವ ರೀತಿ ಬೆಂಡ್ ಮಾಡ್ತೀವಿ ಹೌದು. ಅದೇ ರೀತಿ ಅವರ ಬಾಡಿಗೆ ಅನುಗುಣವಾಗಿ ನಿಧಾನವಾಗಿ ಸ್ಟೆಪ್ ಅಂಡ್ ಸ್ಟೆಪ್ ಆಸನಗಳನ್ನ ಕೊಡ್ತಾ ಹೋಗ್ತೀವಿ. ಯಾಕಂದ್ರೆ ಒಂದೇ ಸತಿ ನಮ್ಮ ಬಾಡಿ ಫ್ಲೆಕ್ಸಿಬಿಲಿಟಿ ಬರಲ್ಲ. ಹ್ಮ್. ಹಾಗಾಗಿ ಅವರಿಗೆ ಪ್ರತಿನಿತ್ಯ ಮಾಡ್ತಾ ಮಾಡ್ತಾ ಅವರೇ ಆಟೋಮೆಟಿಕ್ ಆಸನಗಳನ್ನ ಮಾಡ್ತಾ ಹೋಗ್ತಾರೆ. ಹೌದು ಹೌದು ಸರ್. ಇವಾಗ ಯಾವುದೇ ಕೆಲಸ ನಾವು ಅಂದ್ಕೊಂಡ್ ಕೂಡ್ಲೆ ಆಗಲ್ಲ. ಸೊ ನೀವು ಈ ಯೋಗ ಫೀಲ್ಡಿಗೆ ಬಂದ ಮೇಲೆ ಅಥವಾ ಬರೋಕ್ಕಿಂತ ಮುಂಚೆ ಎಷ್ಟೆಲ್ಲ ಚಾಲೆಂಜಸ್ ಫೇಸ್ ಮಾಡಿದ್ರಿ ಸರ್? ನಮ್ ಚಾಲೆಂಜಸ್ ಅನ್ನೋದಕ್ಕಿಂತ ಮುಂಚೆ ಜನಗಳ ನಂಬಿಕೆಯನ್ನ ಗಳಿಸ್ಬೇಕು. ಬೆಂಗಳೂರಲ್ಲಿ ನಮ್ಮ ಹತ್ರ 10 ಮಕ್ಕಳು ಬರ್ತಾರೆ, ಇಲ್ಲ ಯಾರಾದ್ರೂ ಒಬ್ರು ಬಂದು ಯೋಗ ಕಲಿತಾರೆ ಅಂದ್ರೆ ನಾನು ಯಾವ ತರ ಇದ್ದೀನಿ ಅನ್ನೋದು ಫಸ್ಟ್ ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಹಾಗಾಗಿ ಫಸ್ಟ್ ಏನ್ ಮಾಡಿದೆ, ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದೆ. ನಾನು ಮೊದ್ಲೇ ಹೇಳ್ದಂಗೆ ಒಂದು ಶಾಲೆ ಚೌಕಾಕಾರದಲ್ಲಿತ್ತು, ಅದರಲ್ಲಿ ಪ್ರಾರಂಭ ಮಾಡಿದೆ. ಅದೇ ರೀತಿ ಕೆಲವರು ಏನ್ ಮಾಡಿದ್ರು, ದೊಡ್ಡ ದೊಡ್ಡ ಅಫಿಷಿಯಲ್ಗಳು, ಸರ್ ಇಲ್ಲ ಇದನ್ನ ದೊಡ್ಡದ ಮಾಡೋಣ ಅನ್ಬಿಟ್ಟು ಇನ್ನೊಂದ್ ಕಡೆ ದೊಡ್ಡ ಜಾಗ, ಒಂದು 50ರಿಂದ 60 ಜನ ಮಾಡೋವಂತ ಜಾಗದಲ್ಲಿ ಮಾಡ್ತಾ ಇದ್ವಿ. ಅದಾದ್ಮೇಲೆ ಒಂದು ಶಾಲೆಯವರು ಆಡಿಟೋರಿಯಮೇ ಬಿಟ್ಕೊಟ್ರು. ಅವ್ರು ಇವತ್ತು ಕೂಡ ರೆಡಿ ಇದ್ದಾರೆ ಜಾಗವನ್ನ ಕೊಡೋದಕ್ಕೆ. ಯಾಕಂದ್ರೆ ಅವ್ರಿಗೆ ಗೊತ್ತು ಬೆನಿಫಿಟ್ಸ್ ಇದೆ, ನಮ್ಮ ಶಾಲೆ ಜಾಗ ಯೂಸ್ ಮಾಡ್ಕೊಂಡು ಇಷ್ಟು ಜನ ಯೂಸ್ ಮಾಡ್ಕೊಂತ ಇದ್ದಾರೆ ಅನ್ಬಿಟ್ಟು. ಅದಾದ ನಂತರ ಮತ್ತೆ ಶಾಲೆ ಬಿಡೋ ಸಮಯ ಆಗ್ಬೋದು, ಮತ್ತೆ ನಮ್ಮ ಸಮಯಕ್ಕೆ ಆಗ್ಬೋದು, ಇವೆಲ್ಲ ಸ್ವಲ್ಪ ಇರಿಟೇಟ್ ಆಗ್ತಾ ಇತ್ತು. ಅದಾದ್ಮೇಲೆ ನಾನೇನ್ ಮಾಡಿದೆ, ಒಂದು ಹಾಲನ್ನ ಮಾಡ್ಬಿಟ್ಟು ಅಲ್ಲಿ ಸ್ಟಾರ್ಟ್ ಮಾಡಿದೆ. ಆ ಸ್ಟಾರ್ಟ್ ಮಾಡೋದಕ್ಕೂ ಕೂಡ ಭಯ ಇರುತ್ತೆ, ಯಾಕಂದ್ರೆ ರೆಂಟ್ ಕಟ್ಟಬೇಕಾಗಿರುತ್ತೆ, ಜನ ನನ್ನ ಮೇಲೆ ಯಾವ ತರ ನಂಬಿಕೆ ಇಟ್ಟು ಬರ್ತಾರ ಅಂತ ಹೇಳಿ. ಬಟ್ ನಾನೇನ್ ಮಾಡಿದೆ, ಅವ್ರು ಕೊಡುವಂತ ಫೀಸ್ಗೆ ನಾನು ಮುಂದೆ ಹೋಗ್ಲಿಲ್ಲ, ನಾನು ಕ್ವಾಲಿಟಿ ಕೊಡ್ಬೇಕು ಅಂತ ಹೇಳಿ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿದೆ. ನಾನು ಹೇಳ್ಬೇಕು ಅಂದ್ರೆ ಒಂದು ಬ್ಯಾನರ್ ಕೂಡ ಹಾಕ್ಲೇ ಇಲ್ಲ ಅಲ್ಲಿ, ಬ್ಯಾನರು ಕೂಡ ಹಾಕಿಲ್ಲ. ಪಾಂಪ್ಲೆಟ್ಸ್ ಮಾಡಿಸಿದ್ದವು ಇವತ್ತಿಗೂ ಮನೇಲಿ ಹಾಗೆ ಇದ್ದಾವೆ. ಮೌತ್ ಟು ಮೌತೆ ಹೊರಟೋಯ್ತು. ಪ್ರಮೋಷನ್ ಮೌತ್ ಟು ಮೌತೆ ಹೋಯ್ತು. ಯಾಕಂದ್ರೆ ಒಂದು ಪ್ರಾಬ್ಲಮ್ ಅಂತ ಹೇಳಿ ಬಂದ್ರು. ನಾನು ಹೇಳಿದೆ, ಮ್ಯಾಮ್ ನಿಮ್ಗೆ ಇದರಿಂದ ಬೆನಿಫಿಟ್ಸ್ ಆದ್ರೆ ನಿಮಗೆ ಗೊತ್ತಿರೋರಿ ರೆಫರ್ ಮಾಡಿ ಅಂತ ಹೇಳಿ. ಹಾಗಾಗಿ ಅವರು ಜಸ್ಟ್ ಒಂದು 3 months ಒಳಗಡೆನೆ 250 ಮೆಂಬರ್ಸ್ ಜಾಯಿನ್ ಆದ್ರು. ಹಾಗಾಗಿ ಯೋಗದಿಂದ ನಾನು ಮೊದ್ಲೇ ಹೇಳ್ದಂಗೆ ಬೆನಿಫಿಟ್ಸ್ ಅನ್ನ ಅವರು ಯಾವ ರೀತಿ ನಾವು ಮಾಡಿಸ್ತಾರೆ, ಯಾವ ರೀತಿ ಮಾಡಿಸ್ಬೇಕು, ಇದನ್ನ ಅರ್ಥಕೊಂಡು ಅವರು ಕೂಡ ಮಾಡ್ತಾ ಇದ್ದಾಗ ನಾವೇನ್ ಪ್ರಮೋಷನ್ನೇ ಮಾಡೋದು ಬೇಡ, ಅವರೇ ತನ್ನಷ್ಟಿಗೆ ತಾನೇ ಬರ್ತಾ ಇದ್ದಾರೆ. ಬಟ್ ಇದನ್ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಏನಾಗಿತ್ತು, ಭಯ ಇರುತ್ತೆ ನಮ್ಗೂನು. ಬೈ ಚಾನ್ಸ್ ಕ್ಲಿಕ್ ಆಗ್ಲಿಲ್ಲ ಅಂದ್ರೆ ನಾವು ಮುಂದೆ ಸಫರ್ ಕೊಡ್ಬೇಕಾಗುತ್ತೆ, ರೆಂಟು ಮತ್ತೆ ಇದನ್ನೆಲ್ಲ ನೋಡಿದಾಗ ಊರಲ್ಲೂ ಕೂಡ ಪ್ರಾಬ್ಲಮ್ ಇರೋದ್ರಿಂದ ಇದರಿಂದನೇ ನಾನು ಜೀವನವನ್ನ ನಡೆಸಬೇಕಾಯ್ತು. ಏಕೆಂದ್ರೆ ನಾನು ಬೇರೆ ಜಾಬ್ ಎಲ್ಲ ಬದಿಗೊತ್ತಿ ಫುಲ್ ಟೈಮ್ ಯೋಗ ಕಡೆಗೆ ಬಂದ್ಬಿಟ್ಟೆ. ಬಂದಾಗ ಇದ್ರಲ್ಲೇ ನಾನು ಜೀವನವನ್ನ ಮಾಡಿಸ್ಬೇಕು, ಜೊತೆಗೆ ಜನಗಳು ಜೀವನಕ್ಕೂ ಕೊಡಬೇಕು. ಆ ತರ ಆರೋಗ್ಯದ ಕಡೆ ಗಮನವನ್ನ ಹರಿಸ್ತಾ ಹೋದಾಗ ಹೇಳ್ಬೇಕು ಅಂದ್ರೆ ಸುಮಾರು ಒಂದು 3-4 months ಒಳಗಡೆ ಒಂದು 250 ಇದ್ದರು 500-600 ಮೆಂಬರ್ಸ್ ವರ್ಗೂ ರೀಚ್ ಆದೆ. ಅದನ್ನ ನೋಡಿ ನಾನು ಸ್ಕೂಲಲ್ಲೂ ಅಷ್ಟೇನೆ, ಸರ್ ನಮ್ಮ ಶಾಲೆಯಲ್ಲಿ ಬಂದು ಯೋಗ ಹೇಳ್ಕೊಡಿ ಅಂತ ಹೇಳಿ ಆಪರ್ಚುನಿಟಿ ಕೊಟ್ರು. ಅದನ್ನ ಜೊತೆಗೆ ಇದನ್ನು ಕೂಡ ಮಾಡ್ತಾ ಹೋದೆ. ಇವಾಗ ಎಷ್ಟು ಜನ ಇದ್ದಾರೆ ಸರ್ ನಿಮ್ ಯೋಗ ಕ್ಲಾಸ್? ಈಗ ಮ್ಯಾಮ್ ಎಲ್ಲಾ ಕಡೆ ಆಗಿರೋದ್ರಿಂದ ಕ್ಲಾಸಸ್ಗಳು ಇವಾಗ ನಮ್ಮ ಸ್ಟೂಡೆಂಟ್ಗಳೇ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಕೋರ್ಸಸ್ ಮಾಡಿಸ್ಕೊಟ್ಟಿದ್ದೀನಿ, ಡಿಪ್ಲೊಮಾ ಕೋರ್ಸ್ ಮಾಡಿಸಿದ್ದೀನಿ, ಮತ್ತೆ PG ಡಿಪ್ಲೊಮಾ ಕೋರ್ಸ್ ಮಾಡಿದ್ದಾರೆ. ಹಾಗಾಗಿ ಅವರು ನಿಯರ್ ಎಲ್ಲಿದ್ದಾರೆ ಅಲ್ಲಿ ಕ್ಲಾಸಸ್ ಅನ್ನ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಈಗ ರೆಗ್ಯುಲರ್ ಒಂದು 60-100 ಮೆಂಬರ್ಸ್ ಬರ್ತಾ ಇದ್ದಾರೆ. ಸರ್ ನಿಮ್ ಪ್ರಕಾರ ಮನುಷ್ಯನ ಜೀವನಕ್ಕೆ ಯೋಗ ಎಷ್ಟು ಅವಶ್ಯಕತೆ ಇದೆ ಸರ್? ಖಂಡಿತ ಮ್ಯಾಮ್, ಅದರಲ್ಲೂ ಈಗಿನ ಜೀವನ ಶೈಲಿಗೆ ಖಂಡಿತವಾಗೂ ಯೋಗ ಬೇಕೇ ಬೇಕು, ಎಲ್ರಿಗೂ ಬೇಕು. ಯಾಕಂದ್ರೆ ಇವಾಗ ಜೀವನ ಶೈಲಿ ಆಗ್ಬೋದು, ನೈಟು ಲೇಟಾಗಿ ಊಟ ಮಾಡೋದು, ಫಸ್ಟ್ ಮಲಗೋದ್ರಿಂದನೇ ಸ್ಟಾರ್ಟ್ ಮಾಡೋಣ. ನೈಟು ಲೇಟಾಗಿ ಮಲಗೋದು. ಮೊದ್ಲೇನ್ ಮಾಡ್ತಾ ಇದ್ರು, 7:30-8 ಗಂಟೆಗೆ ಊಟ ಮಾಡಿ ಆರಾಮಾಗಿ 9-10 ಗಂಟೆಗೆ ಮಲಗ್ತಾ ಇದ್ರು ಜನ, ಎಲ್ರು ಅಷ್ಟೇನೆ. ಈಗ ಏನಾಗಿದೆ, ನೈಟ್ ಡ್ಯೂಟಿ ಅಂತ ಇರ್ತಾರೆ, ಲಂಚಿಗೆ ಟೈಮ್ ಇಲ್ಲ, ಆಯ್ತು 12-1 ಗಂಟೆ ಮಲಗ್ತಾರೆ. ನೈಟ್ ಲೇಟಾಗಿ ಮಲಗಿದ್ದೀನಿ ಅನ್ಬಿಟ್ಟು ಬೆಳಿಗ್ಗೆ ಮತ್ತೆ ಲೇಟಾಗಿ ಎದ್ದೇಳೋದು. ಯಾವಾಗ ಲೇಟಾಗಿ ಎದ್ದೇಳ್ತೀವಿ ಅವತ್ತಿನ ಸೋಂಬೇರಿತನ ಸ್ಟಾರ್ಟ್ ಆಗ್ತಾ ಇರುತ್ತೆ. ಯಾವಾಗ ಅರ್ಲಿ ಬೇಗ ಎದ್ದೇಳ್ತೀವಿ ಅವಾಗ ಡೇ ಫುಲ್ ಆಕ್ಟಿವ್ ಆಗಿರ್ತೀವಿ. ಬೇಕಾದ್ರೆ ಯಾರಾದ್ರೂ ನೋಡ್ತಾ ಕೇಳ್ತಾ ಇರೋರು ಕೂಡ ಚೆಕ್ ಮಾಡ್ಕೊಬಹುದು ಇದನ್ನ. ಯಾರು ಬೇಗ ಎದ್ದೇಳ್ತಾರೆ ಅವತ್ತು ಟಯರ್ಡ್ ಆಗಲ್ಲ ಅವರು.
ಆಕ್ಟಿವ್ ಆಗಿರ್ತಾರೆ ಡೇ ಫುಲ್ಲು. ನಾನು ಬೇಗ ಎದ್ದಿದ್ದೀನಿ ಅನ್ನೋದು ಮೈಂಡಲ್ಲಿ ಇಟ್ಕೊಂಡ್ರು ಕೂಡ ಅವರು ಡೇ ಫುಲ್ಲು ಆಕ್ಟಿವ್ ಆಗಿರ್ತಾರೆ. ಯಾವಾಗ ಲೇಟಾಗಿ ಎದ್ದೇಳ್ತಾರೆ, ನಾನು ಆರಾಮ್ಸೆ ನಿದ್ದೆ ಮಾಡಿದ್ದೀನಿ ಅಂತ ಮೈಂಡಲ್ಲಿ ಇದ್ರೂ ಕೂಡ ಬಾಡಿ ಸಪೋರ್ಟ್ ಮಾಡ್ತಾ ಇರಲ್ಲ ಅವರಿಗೆ. ಹಾಗಾಗಿ ಬೇಗ ಹೇಳೋದನ್ನ ಅಭ್ಯಾಸವನ್ನ ಮಾಡ್ಕೊಬೇಕಾಗುತ್ತೆ. ಜೊತೆಗೆ ಕೆಲವೊಂದು ನಾವು ನೀರು ಕುಡಿಯೋದನ್ನು ಕೂಡ ಅಭ್ಯಾಸವನ್ನ ಮಾಡ್ಕೊಂಡು, ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯೋದು ಅಭ್ಯಾಸ ಮಾಡ್ಕೊಬೇಕು. ಇವೆಲ್ಲ ಕೂಡ ನಿಯಮಬದ್ಧವಾಗಿ ಆಹಾರದ್ದಾಗ್ಬೋದು, ಇದೆಲ್ಲರಿಂದ ನಾವು ಏನ್ ಮಾಡ್ತಾ ಇದೀವಿ, ಈಗ ಸಫರ್ ಪಡ್ತಾ ಇದ್ದಾರೆ. ಇವತ್ತು ನೋಡಿ, ಯಾರೇ ಆಗ್ಬೋದು, ನಮ್ಮ ಆರೋಗ್ಯದ ದೃಷ್ಟಿಯಿಂದ ನೋಡೋದಾದ್ರೆ ನನಗೆ ಒಳ್ಳೆ ಸಂಬಳ ಬರ್ತಾ ಇದೆ ಅಂತ ಹೇಳ್ತಾರೆ, ರಾಜನ್ ತರ ಇದ್ದೀನಿ, ಎದಕ್ಕೂ ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಆರೋಗ್ಯ ಅಂತ ಕೇಳಿದಾಗ ನನಗೆ ಬ್ಯಾಕ್ ಪೇನ್ ಇದೆ ಅಂತ ಹೇಳ್ತಾರೆ, ಮೈಗ್ರೇನ್ ಇದೆ ಅಂತ ಹೇಳ್ತಾರೆ, ನೀ ಪೇನ್ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಇವತ್ತು ಒಂದು ಆಹಾರದ ಶೈಲಿ ಆಗ್ಬೋದು, ಅವರು ಅಳವಡಿಸ್ಕೊಂಡಿರುವಂತ ಜೀವನ ಶೈಲಿ ಆಗ್ಬೋದು, ಇವನ್ನೆಲ್ಲವನ್ನು ಕೂಡ ಗಮನಿಸ್ತಾ ಹೋದಾಗ ಅವರಲ್ಲೇ ತೊಂದರೆ ಅನುಭವಿಸ್ತಾ ಇರ್ತಾರೆ. ಅವರು ಮಾಡ್ಕೊಂಡಿರೋದು ಅವರೇ ಅನುಭವಿಸ್ತಾ ಇರ್ತಾರೆ. ಹಾಗಾಗಿ ಇವತ್ತು ಏನೇ ಒಂದು ಮನುಷ್ಯ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಹಣ, ಆಸ್ತಿ, ಸಂಪತ್ತು ಏನೂ ಬರಲ್ಲ, ಆರೋಗ್ಯ ಒಂದೇ. ಇವತ್ತಿನ ಒಂದು ಜೀವನ ಶೈಲಿಯಲ್ಲಿ, ಇವತ್ತಿನ ಒಂದು ಕಾಲದಲ್ಲಿ ನೋಡ್ತಾ ಇದ್ರೆ ನಿಜವಾದ ಶ್ರೀಮಂತ ಅಂದ್ರೆ ಆರೋಗ್ಯವಾಗಿ ಯಾರಿದ್ದಾನೋ ಅವನೇ ನಿಜವಾದ ಶ್ರೀಮಂತ. ಆರೋಗ್ಯವೇ ಭಾಗ್ಯ. ಹೌದು ಮ್ಯಾಮ್. ಹಾಗಾಗಿ ಯೋಗ ಅನ್ನೋದು ಪ್ರತಿಯೊಬ್ಬರಿಗೊಮ್ಮೆ, ಇವರಿಗೆ ಅಂತ ಏನಿಲ್ಲ, ಅವನು ಶ್ರೀಮಂತ ಬಡವ ಇದು ಏನು ಇಲ್ಲ, ಎಲ್ರಿಗೂ ಕೂಡ ಯೋಗ ತುಂಬಾ ಉಪಯೋಗ ಆಗಿರುತ್ತೆ. ಇವತ್ತು ಯಾರು ಮಾಡ್ತಾ ಇಲ್ವೋ ಇದ್ರ ಮೂಲಕ ಅವರು ಅಭ್ಯಾಸ ಮಾಡ್ಕೊಬಹುದು. ಸರ್, ಮನುಷ್ಯನಿಗೆ ಕನಿಷ್ಠ ನಿದ್ದೆ ಎಷ್ಟು ಬೇಕು ಸರ್? ಮ್ಯಾಮ್ 5 ರಿಂದ 6 ಗಂಟೆ ಸಾಕು. 5 ರಿಂದ 6 ಗಂಟೆ ಕಂಫರ್ಟಬಲ್ ಆಗಿರುತ್ತೆ. ಇವಾಗ ನೈಟ್ ಶಿಫ್ಟ್ ಮಾಡಿ ಬಂದವರು ಮಲ್ಕೊಂಡು ಬೆಳಿಗ್ಗೆ ಲೇಟ್ ಆಗಿ ಎದ್ದು ಯೋಗ ಮಾಡಕ್ಕಾಗಲ್ವಾ? ಅದೇ ಮ್ಯಾಮ್, ಮಾಡ್ಬೋದು. ನಾನು ಹೇಳಿದ್ನಲ್ಲ, ಸೂರ್ಯೋದಯಕ್ಕಿಂತ ಮುಂಚೆ ಮಾಡಿದ್ರೆ ಉಪಯೋಗ ಅದರಲ್ಲೂ ಇದೆ. ತುಂಬಾ ನಿದ್ದೆಗೆಟ್ಟು ಯೋಗವನ್ನ ಮಾಡಬಾರ್ದು, ಹೊಟ್ಟೆ ಎಸ್ಕೊಂಡು ಯೋಗವನ್ನ ಮಾಡಬಾರ್ದು, ಪೂರ್ತಿ ಖಾಲಿ ಹೊಟ್ಟೆಯಲ್ಲಿ, ಎಲ್ಲ ನಿಯಮಗಳಿದ್ದಾವೆ ಮ್ಯಾಮ್. ಹಾಗಾಗಿ ಯೋಗಾಭ್ಯಾಸ ಯಾರು ಮಾಡ್ತಾ ಇದ್ರೋ ಅವರಿಗೆ ಗೊತ್ತಿರುತ್ತೆ. ಯಾರು ಮಾಡ್ತಾ ಇಲ್ವೋ ಮಾಡ್ಬೇಕು ಅನ್ನೋರು ಫಸ್ಟ್ ಗುರುಗಳ ಮಾರ್ಗದರ್ಶನ ಮೇರೆಗೆ. ಯಾಕೆಂದ್ರೆ ನಾವು ಟಿವಿನಲ್ಲಿ ನೋಡ್ತೀವಿ, ಮೊಬೈಲ್ ಅಲ್ಲಿ ನೋಡ್ತೀವಿ, ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಮಾಡ್ತೀವಿ ಅಂದ್ರೆ ಅಲ್ಲಿ ಫುಲ್ಲು ಡೀಪ್ ಅಲ್ಲಿ ಕೊಡಕ್ ಆಗಲ್ಲ. ಇವಾಗ ನಾವೇ ಒಂದು ಮಾಡ್ತಾ ಇದ್ದೀವಿ, ಹೇಳ್ತಾ ಇದ್ದೀವಿ ಅಂದಾಗ ಅಲ್ಲಿ ಬೈ ಚಾನ್ಸ್ ಒಂದ್ಸತಿ ಎಲ್ಲಾದ್ರೂ ಕಟ್ ಆಯ್ತು ಏನಾದ್ರು ಅಂದ್ರೆ ಅವ್ರೊಂದು ಹೇಳಿರ್ತಾರೆ, ಇವ್ರೊಂದು ಮಾಡ್ತಿರ್ತಾರೆ. ಹಾಗಾಗಿ ಡೈರೆಕ್ಟ್ ಆಗಿ ಗುರುಗಳ ಮಾರ್ಗದರ್ಶನ ಪಡೆದು ಅದ್ರ ಬಗ್ಗೆ ಕರಗತ ಆದ್ಮೇಲೆ ಅವ್ರ ಮನೇಲಿ ಮಾಡ್ಕೊಬಹುದು. ಇಲ್ಲ ಅಂದ್ರೆ ಇವ್ರು ನೇರವಾಗಿ ಯಾವುದೇ ಕಾರಣಕ್ಕೂ ಮೊಬೈಲ್ ಅಲ್ಲಿ ಬೇರೆ ಇದ್ರಲ್ಲಿ ಕೇಳಿಸ್ಕೊಂಡ್ ಮಾಡ್ತೀನಿ ಅಂದ್ರೆ ಅದು ಬೇರೆ ಎಫೆಕ್ಟ್ ಆಗ್ತಾ ಇರುತ್ತೆ. ಯೋಗದಿಂದ ಎಷ್ಟು ಯೂಸ್ ಇದೆಯೋ ಅಷ್ಟೇ ಸೈಡ್ ಎಫೆಕ್ಟ್ ಆಗುತ್ತೆ ಕರೆಕ್ಟಾಗಿ ಮಾಡಿಲ್ಲ ಅಂದ್ರೆ. ಹೌದು. ಯಾಕೆಂದ್ರೆ ನೀರಿನ ಮೇಲೆ ಗುಳ್ಳೆ ರೀತಿ ನಮ್ಮ ಜೀವನ ನಮ್ಮ. ಹಾಗಾಗಿ ಏನಾಗುತ್ತೆ, ಆ ಗುಳ್ಳೆನ ಯಾವ ರೀತಿ ಮುಂದಕ್ಕೆ ಸರಿಸ್ಬೇಕು ಸರಿಸ್ಕೊಂಡು ಹೋಗ್ಬೇಕು ನಾವು. ಅದನ್ನ ಬಿಟ್ಟು ನಾವು ಒಂದೇ ಸತಿ ಫೋರ್ಸಾಗಿ ದಬ್ಬೋದು, ಒಡೆಯೋದು ಮಾಡಕ್ ಹೋದ್ರೆ ನಮ್ಮ ಜೀವನನೂ ಹಾಗೆ ಆಗಿರುತ್ತೆ. ಯೋಗನೂ ಅಷ್ಟೇನೆ, ಎಷ್ಟು ಯೂಸ್ ಇದೆಯೋ ಅಷ್ಟೇ ನಾವು ಕರೆಕ್ಟಾಗಿ ಮಾಡಿದ್ರೆ ಅದನ್ನ ಮುಂದುವರ್ಸ್ಕೊಂತ ಹೋಗ್ತೀವಿ. ಯೋಗ ಮಾಡಿ ನೀವು ನೋಡ್ತಾ ಇದ್ದೀರಾ, ಯೋಗ ನಡೆದಾಡುವ ದೇವರೇ ಅಂದ್ರು. ಅವ್ರು ಪ್ರತಿನಿತ್ಯ 4 ಗಂಟೆಗೆ ಯೋಗ ಧ್ಯಾನ ಎಲ್ಲವನ್ನೂ ಮಾಡ್ತಾ ಇದ್ರು ಶಿವಕುಮಾರ ಸ್ವಾಮೀಜಿಗಳು. ಅವರು ನಡೆದಾಡೋ ದೇವರು ಅನ್ಸ್ಕೊಂಡ್ರು. ಅದೇ ರೀತಿ ಯೋಗದಲ್ಲಿ ಜೀವನ ಶೈಲಿಯನ್ನ ಬಳಸ್ಕೊಂಡ್ರು ಆ ತರ ಬದುಕ್ತಾರೆ. ಯೋಗ ಮಾಡ್ತಾ ಇದ್ದೀನಿ ನನ್ಗೇನೂ ಆಗಲ್ಲ ಅಂದ್ಬಿಟ್ಟು ಕೆಲವರು ನನಗೆ ನೋಡ್ತೀನಿ, ಸರ್ ಯೋಗ ಮಾಡ್ತೀನಲ್ವಾ ಸರ್ ನನ್ಗೇನು ಆಗಲ್ಲ, ನಾನ್ ಡ್ರಿಂಕ್ಸ್ ಮಾಡ್ಬೋದಾ, ಸ್ಮೋಕ್ ಮಾಡ್ಬೋದು ಕೇಳಿದ್ದಾರೆ. ಓಪನ್ ಆಗಿ ನಮ್ ಸ್ಟೂಡೆಂಟೇ ನನ್ ಕೇಳಿದ್ದಾರೆ. ಅವ್ರಿಗೆ ಏನಾಗುತ್ತೆ ಅಂದ್ರೆ ಅವ್ರ ಮನೋಭಾವನೆಯಲ್ಲಿ ನಾನು ಯೋಗ ಮಾಡ್ತಿದ್ದೀನಿ ನನ್ಗೇನು ಆಗಲ್ಲ ಆರೋಗ್ಯವಾಗಿರ್ತೀನಿ ಅಂತ ಅವರಲ್ಲಿರುತ್ತೆ. ಆದ್ರೆ ಅದು ಸೈಡ್ ಎಫೆಕ್ಟ್. ಹಾಗಾಗಿ ಯೋಗ ಮಾಡೋರು ಅಷ್ಟೇನೆ, ಸರ್ ನನ್ಗೆ ಯೋಗ ಏನ್ ಬೇಡ ವಾಕಿಂಗ್ ಮಾಡಕ್ ಹೇಳಿದ್ದಾರೆ ವಾಕಿಂಗ್ ಮಾಡ್ತೀನಿ, ನನಗೆ ಜಿಮ್ ಮಾಡಕ್ ಹೇಳಿದ್ರೆ ಜಿಮ್ ಮಾಡ್ತೀನಿ. ಏನೇ ಮಾಡಿದ್ರು ಅಷ್ಟೇ ಪ್ರತಿನಿತ್ಯ ನಿದ್ದೆ ಟೈಮ್ ಕೇಳಿದ್ರಲ್ಲ 5 ರಿಂದ 6 ಅವರ್ ನಿದ್ದೆ ಬೇಕು, ಮೃದುವಾದ ಆಹಾರ ಪದ್ಧತಿ ಇರಬೇಕು. ಬೆಳಿಗ್ಗೆ ಎದ್ದು ನೀರು ಕುಡಿಬೇಕು ಅಂದ್ರಲ್ಲ, ಎಷ್ಟು ಕ್ವಾಂಟಿಟಿ? ಮ್ಯಾಮ್ ಅವ್ರ ಕೆಪಾಸಿಟಿ. ಇವಾಗ ನಾನು ಪರ್ ಡೇ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ 1 ಲೀಟರ್ ನೀರು ಕುಡಿಲೇಬೇಕು. 1 ಲೀಟರ್ ನೀರು ಕುಡಿದ್ರೆ 3 ಡೇಸ್ ಉಪವಾಸ ಬೇಕಾದ್ರೂ ಇರ್ತೀನಿ. ನಾರ್ಮಲ್ ಯೋಗ ಮಾಡ್ತಾ ಇರ್ತೀನಿ, ಕ್ಲಾಸ್ ಮಾಡ್ತೀನಿ. ಹೌದು ಮ್ಯಾಮ್, ಅಷ್ಟೇ ಎನರ್ಜಿ ಇರುತ್ತೆ. ಸೊ ನೀವ್ ಹೇಳ್ತಿದ್ರ ನಿಮ್ ಪ್ರಕಾರ ಜೀವನಕ್ಕೆ ಯೋಗ ಬೇಕೇ ಬೇಕು? ಹೌದು ಮ್ಯಾಮ್, ಯೋಗ ಇಲ್ಲ ಅಂದ್ರೆ ಇನ್ನ ಮುಂದಿನ ದಿನಗಳಲ್ಲಿ ಜೀವನ ಮಾಡೋದಕ್ಕಾಗಲ್ಲ. ಇದನ್ನ ಬೇಗ ಅರ್ಥಕೊಂಡರು ಅಂದ್ರೆ ಫಾರಿನ್ ಕಂಟ್ರೀಸ್. ಹೌದು ಮ್ಯಾಮ್, ಇನ್ನ ನಮ್ಮ ಜನಗಳಿಗೆ ಎಷ್ಟೋ ಹಳ್ಳಿ ಕಡೆ, ನಮ್ಮ ಭಾರತ ದೇಶದಲ್ಲಿ ಹುಟ್ಟೆ ಎಷ್ಟೋ ಹಳ್ಳಿ ಕಡೆ ಯೋಗದ ಪರಿಚಯ ಇಲ್ಲ. ಹಾಗಾಗಿ ಅದೇ ಔಟ್ ಆಫ್ ಕಂಟ್ರಿ ಹೋದ್ರೆ ಯೋಗಕ್ಕೆ ತುಂಬಾ ಬೆಲೆ ಇದ್ದಾರೆ. ಅವರೆಲ್ಲ ಬಂದು ಇಲ್ಲಿ ಕಲಿತಾ ಇದ್ದಾರೆ.
ಹೌದಾ? 100% ಮ್ಯಾಮ್. ಇವಾಗೂ ಮೈಸೂರು ಕಡೆ ಹೋಗಿ, ಇಲ್ಲೇ ಬೆಂಗಳೂರಲ್ಲಿ ಹೋಗಿ, ನಿಮ್ಗೆ ವ್ಯಾಸ ಯೂನಿವರ್ಸಿಟಿ ಐತಲ್ಲ, ಅಲ್ಲಿ ಹೋದ್ರೆ ಇವತ್ತು ಕೂಡ ಫಾರಿನ್ ಕಂಟ್ರಿಯಲ್ಲಿ ನಮ್ಮ ಒಂದು ಭಾರತ ದೇಶದವ್ರಿಗಿನ್ನ ಫಾರಿನ್ ಕಂಟ್ರಿಯಲ್ಲಿ ಜಾಸ್ತಿ ಅಭ್ಯಾಸವನ್ನ ಕಲಿತಾ ಇದ್ದಾರೆ. ಯಾಕೆಂದ್ರೆ ಅದರ ಉಪಯೋಗ ಇವಾಗ ಸಿಹಿ ಎಲ್ಲಿರುತ್ತೋ ಅಲ್ಲಿ ನೊಣಗಳು ಯಾವ ರೀತಿ ಬರುತ್ತೋ ಇದರಿಂದ ಬೆನಿಫಿಟ್ಸ್ ಅನ್ನ ತಿಳ್ಕೊಂಡು ಅವ್ರಲ್ಲಿ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇದ್ರ ಮೂಲಕ ನಿಮಗೆ ಗೊತ್ತಿರೋರ್ಗೂ ಅಷ್ಟೇನೆ, ಯೋಗ ಯಾರಿಗ್ ಗೊತ್ತಿಲ್ಲ ಅವ್ರನ್ನ ಒಳ್ಳೆ ಗುರುಗಳ ಹತ್ರ ಕಳಿಸಿ ಯೋಗ ಅಭ್ಯಾಸವನ್ನು ಮಾಡೋದಕ್ಕೆ ಒಂದು ಪ್ರೋತ್ಸಾಹಿಸ್ಬೇಕು. ಖಂಡಿತ ಸರ್, ಖಂಡಿತ ಸರ್. ನೀವು ಯೋಗ ಟ್ರೈನಿಂಗು ಇಲ್ಲಿ ಬ್ಯಾಂಗ್ಳೂರಲ್ಲಿ ಅಷ್ಟೇನಾ ಅಥವಾ ಬೇರೆ ಕಡೆ ಹೋಗಿದ್ದೀರಾ ಸರ್ ಟ್ರೈನಿಂಗ್? ಇಲ್ಲ ಮ್ಯಾಮ್, ಬೇರೆ ಕಡೆ ಹೋಗ್ತಾ ಇದ್ದೀವಿ. ಫಸ್ಟಿಗೆ ನಾವು ಸಂಸ್ಕಾರ ಶಿಬಿರ ಅಂತ ಮಾಡಿದ್ವಿ. ಉಚಿತವ ಮಕ್ಕಳಿಗೆ ಬೇಸಿಗೆಯಲ್ಲಿ ಸಂಸ್ಕಾರವರ ಜೊತೆಗೆ ಯೋಗನೂ ಇರ್ಲಿ ಅಂದ್ಬಿಟ್ಟು ಯೋಗವನ್ನು ಆ್ಯಡ್ ಮಾಡಿ, ಅಲ್ಲಿ ಒಬ್ರು ಪೇರೆಂಟ್ ಇದ್ದರು, ಸರ್ ಈ ತರ ಹಿಂಗೆ ನಾವು ಈ ತರ ಬೇರೆ ಕಂಟ್ರಿಯಲ್ಲಿ ಇದ್ದೀವಿ, ಅಲ್ಲಿ ಒಂದು ಕ್ಯಾಂಪ್ ಮಾಡ್ತೀವಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಮಲೇಷ್ಯಾ ಹೋದ್ವಿ. ಮತ್ತೆ ಹಾಗೆ ಸ್ಪ್ರೆಡ್ ಆಯ್ತು. ಫಸ್ಟ್ ಮಲೇಷ್ಯಾ ಹೋದ್ವಿ, ಅಲ್ಲಿಂದ ಬಂದಾಗ ಮತ್ತೆ ಥೈಲ್ಯಾಂಡ್ ಹೋದ್ವಿ, ಥೈಲ್ಯಾಂಡ್ ಇಂದ ಶ್ರೀಲಂಕಾ ಹೋದ್ವಿ. ಇಲ್ಲಿ ಏನಾಯ್ತು, ಸ್ಪರ್ಧೆ ಜೊತೆಗೆ ಟ್ರೈನಿಂಗ್ ಕೊಡೋದಕ್ಕೂ ಕೂಡ ಈಸಿ ಆಯ್ತು ನಮ್ಗೆ. ಇದೆಲ್ಲ ಮಾಡ್ತಾ ಇದ್ದಾಗ ನಮ್ಗೆ ಏನಾಗಿತ್ತು, ಪಬ್ಲಿಸಿಟಿ ಆಯ್ತಾಯ್ತು. ಆಮೇಲೆ ಯೂಟ್ಯೂಬ್ ಅಲ್ಲಿ ಚಾನಲ್ ಮಾಡಿ ಇದನ್ನೆಲ್ಲ ಅವರೇ ಡಿಮ್ಯಾಂಡ್ ಮಾಡಿದ್ರು. ನಾನು ಹೇಳ್ದೆ, ನಾವು ಆನ್ಲೈನ್ ಅಲ್ಲಿ ನಾವು ಹೇಳ್ಕೊಡೋದು ಕಷ್ಟ, ಹೇಳ್ಕೊಡೋದು ನಾನು ಈಸಿ ಆಗುತ್ತೆ, ನೀವು ಮಾಡೋದು ಕಷ್ಟ ಆಗುತ್ತೆ ಅಂದಾಗ ಆ ದೇಶಗಳಲ್ಲಿ ಹೋಗಿ ಯೋಗವನ್ನ ಟ್ರೈನ್ ಮಾಡಿಕೊಟ್ಟು ಬಂದಿದ್ದು. ಗ್ರೇಟ್ ಸರ್, ಹೊರದೇಶಕ್ಕೆಲ್ಲ ಹೋಗಿದ್ರಿ? ಹೌದು ಮ್ಯಾಮ್. ಇದು ಇವತ್ತು ನಾನು ಆ ದೇಶ ಎಲ್ಲ ಸುತ್ತಿದ್ದೀನಿ ಅಂದ್ರೆ ಆ ಯೋಗದಿಂದನೇ. ಹೌದು ಹೌದು ಸರ್. ನಿಮ್ಗೆ ಯೋಗ ಇಷ್ಟು ಟೈಮ್ ಯೋಗ ಮಾಡ್ತಿದ್ರ ಸರ್, ನಿಮ್ಗೆ ಯಾವ್ದಾದ್ರು ಒಂದು ಮರೆಯಲಾಗದ ಅನುಭವ ಅಂತ ಯಾವ್ದಾದ್ರು ಇತ್ತ ಯೋಗ ಅಂತ? ನಾನು ಫಸ್ಟ್ ಬಂದಾಗ 8ನೇ ತರಗತಿಯಲ್ಲಿದ್ದಾಗ ಮ್ಯಾಮ್, ಅದು ಮರೆಯಲಾಗದ ಘಟನೆ ಇದೆ. ಯಾಕಂದ್ರೆ ಕ್ಲಸ್ಟರ್ ಗೆದ್ಕೊಂಡು, ತಾಲೂಕ್ ಗೆದ್ದು, ಡಿಸ್ಟಿಕ್ಕು ಗೆದ್ಕೊಂಡ್ವಿ. ಯೋಗ ಸ್ಪರ್ಧೆ ಅಂತ ಬಂದಾಗ ಗೆದ್ದು ಸ್ಟೇಟ್ ಲೆವೆಲ್ ಉಡುಪಿನಲ್ಲಿತ್ತು. ಉಡುಪಿನಲ್ಲಿದ್ದಾಗ ಸ್ಪರ್ಧೆ ಪ್ರಾರಂಭ ಆಗಿತ್ತು. ಅಲ್ಲಿ ಯೋಗಕ್ಕೆ ಸೂಟಬಲ್ ಡ್ರೆಸ್ ಬೇಕಾಗಿತ್ತು, ಶಾರ್ಟ್ಸ್. ಅಲ್ಲಿ ಬಹಳ ಬೇಜಾರಾಯ್ತು ನನಗೆ ಅವತ್ತು. ಯೋಗದಲ್ಲಿ ಫಸ್ಟ್ ಪ್ಲೇಸ್ ಇದೆ ನಮ್ದು, ಬಟ್ 1 ಮಾರ್ಕ್ ಕಮ್ಮಿ ಮಾಡ್ಬೇಕು ಅಂದ್ರೆ ಡ್ರೆಸ್ ಕೋಡ್ಗೂ ಇರುತ್ತೆ ಮಾರ್ಕ್ಸ್. ಯೋಗ ಸ್ಪರ್ಧೆ ಅಂತ ಬಂದಾಗ ಆ ಡ್ರೆಸ್ ಕೋಡ್ ಇಲ್ದಲೆ 1 ಮಾರ್ಕ್ಸ್ ಇಂದ 3rd ಪ್ಲೇಸಿಗೆ ಬಂದೆ. ಅದು ಅವತ್ತು ಡಿಸೈಡ್ ಮಾಡಿದೆ, ಡ್ರೆಸ್ ಕೋಡ್ ವೆರಿ ಇಂಪಾರ್ಟೆಂಟ್, ಡ್ರೆಸ್ ಇರಬೇಕು. ಹಾಗಾಗಿ ಅಲ್ಲಿಂದ ಮತ್ತೆ ಅದು ಬಿಡ್ಲಿಲ್ಲ, ಕಂಟಿನ್ಯೂ ಮಾಡಿದ್ರು. ಯಾಕಂದ್ರೆ 5 ಜನ ಸೆಲೆಕ್ಷನ್ ಇತ್ತು. ಬಟ್ ನಮ್ದೇನಾಯ್ತು, ಆಸನ ಎಲ್ಲ ಪರ್ಫೆಕ್ಟ್ ಇದೆ, ಡ್ರೆಸ್ ಕೋಡ್ ಅಲ್ಲಿ ಹಿಂದೆ ಹೋಗಿದೆ. ಅದು ಮರೆಯಕ್ಕಾಗ್ದಿರೋ ಒಂದು ಘಟನೆ ಇವತ್ತು ಕೂಡ ಇರುತ್ತೆ ಸ್ಪರ್ಧೆ ಅಂತ ಬಂದಾಗ. ಟೀಚಿಂಗ್ ಫೀಲ್ಡ್ ಅಂತ ಬಂದಾಗ ಸುಮಾರು ಜನ ಹೇಳ್ತಾ ಇದ್ರು, ಬಟ್ ನಾನು ಅದನ್ನೇನ್ ತಿಳ್ಕೊಳ್ಲಿಲ್ಲ. ಒಬ್ರು ಸ್ಕಿಪ್ ಡಿಸ್ಕ್ ಆಗ್ಬಿಟ್ಟು ಸುಮಾರು ಸಫರ್ ಪಟ್ಟಿದ್ರು. ಬಟ್ ಅವ್ರು ಇವತ್ತು ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ, ಮಾಡ್ತಾ ಇರ್ತಾರೆ. ಸರ್ ಇಲ್ಲ ಸರ್, ನನಗೆ ಇಲ್ಲಿ ಬಂದ್ಮೇಲೆ ಕ್ಯೂರ್ ಆಯ್ತು, ಯಾವುದೇ ರೀತಿ ಇದಾಗ್ಲಿಲ್ಲ. ಅದು ಇವತ್ತು ಕೂಡ ಹೇಳ್ದಂಗಿದೆ. ಡಾಕ್ಟರ್ಗಳು ಕೂಡ ಶಾಕ್ ಆಗಿದ್ದಾರೆ ಅದನ್ನ ನೋಡ್ಬಿಟ್ಟು. ಮತ್ತೆ ಇನ್ನೊಬ್ರು ಸುಮಾರು ಒಂದು 20ಕ್ಕೂ ಹೆಚ್ಚು ಯೋಗ ತರಗತಿಗಳನ್ನ ಅಟೆಂಡ್ ಮಾಡಿದ್ದಾರೆ, ಬೇರೆ ಬೇರೆ ಕ್ಲಾಸಸ್ನ. ಅವ್ರ ಹೆಸರು ಕೂಡ ಮಂಜು ಅಂತ ಹೇಳ್ಬಿಟ್ಟು, ಮಹಾಲಕ್ಷ್ಮಿ ಲೇಔಟ್ ಇಂದ ಇಲ್ಲಿ ಬರ್ತಾ ಇದ್ರು, ನಂದಿನಿ ಲೇಔಟಿ ಕ್ಲಾಸಿಗೆ. ಅವ್ರು ಹೇಳ್ತಾ ಇದ್ರು, ಸರ್ ಒಂದು 20ರಿಂದ 25 ಕಡೆ ನಾನು ಕ್ಲಾಸ್ ಅಟೆಂಡ್ ಮಾಡಿದೆ, ನಮ್ಗೆಲ್ಲೂ ಸಮಾಧಾನ ಅನ್ನಿಸ್ಲಿಲ್ಲ. ನೀವ್ ಹೇಳ್ಕೊಟ್ಟಿದ್ದು ತುಂಬಾ ಚೆನ್ನಾಗಿ ಇಷ್ಟ ಆಯ್ತು. ಅವರು ನೈಟ್ ಡ್ಯೂಟಿ ಹೋಗಿದ್ರು ಕೂಡ ಪರ್ಮಿಷನ್ ಹಾಕಿ ಬೆಳಿಗ್ಗೆ 5:30 ಕ್ಲಾಸ್ ಹಾಜರಾಗರು. ಸರ್ ನನಗೆ ಡ್ಯೂಟಿ ಎಲ್ಲ ಹೆಲ್ತ್ ಇಂಪಾರ್ಟೆಂಟು ಅಂದ್ಬಿಟ್ಟು ಪರ್ಮಿಷನ್ ಹಾಕಿ ಕ್ಲಾಸ್ ಅಟೆಂಡ್ ಆಗಿರೋರು. ಹಾಗಾಗಿ ಇವನ್ನೆಲ್ಲ ನೋಡ್ತಾ ಇದ್ರೆ ಇವೆಲ್ಲ ಒಂದು ಮೆಮೊರಿ ಆಗಿ ಉಳ್ಕೊಂಡಿದ್ದಾವೆ. ಪರವಾಗಿಲ್ಲ, ನಾನು ಒಂದು ಯೋಗ ಹೇಳ್ಕೊಟ್ಟಿದ್ಕೆ ಅವ್ರಿಗೆ ಹೆಲ್ತ್ ಕ್ಯೂರ್ ಆಗಿದೆ, ನನಗೂ ಒಂದು ಒಳ್ಳೆ ನೇಮ್ ಬರ್ತಾ ಇದೆ ಅನ್ನೋದು ಸಮಾಧಾನ ಆಗಿದೆ. ಸರ್, ಯೋಗ ನಿಮ್ ಲೈಫ್ ಅಲ್ಲಿ ಎಷ್ಟು ಮಟ್ಟಿಗೆ ವರ್ಕ್ ಆಗಿದೆ ಸರ್? ಯೋಗ ನಮ್ ಲೈಫ್ ಅಲ್ಲಿ ಅಂತ ಹೋದ್ರೆ ಹೇಳಿಲ್ವ, ಹೆಲ್ತ್ ಪ್ರಾಬ್ಲಮ್ ಆಗ್ಬೋದು, ಮತ್ತೆ ಅದರಿಂದ ನನ್ಗೆ ಒಳ್ಳೆ ಹೆಸರು ಬಂದಿದ್ದಾಗ್ಬೋದು, ಬೇರೆಯವ್ರಿಗೆ ಒಳ್ಳೆ ಆರೋಗ್ಯ ಕೊಟ್ಟಿದ್ದಾಗ್ಬೋದು. ಇದನ್ನೆಲ್ಲ ನೋಡ್ತಾ ಇದ್ರೆ ಒಂದು ಒಳ್ಳೆ ಗೌರವವನ್ನ ಸೂಚಿಸ್ತಾ ಇದ್ದಾರೆ. ಯೋಗ ಮಾಸ್ಟ್ರು ಅಂದಾಗ ಹೊರಗಡೆ ಹೋದಾಗೂ ಅಷ್ಟೇ, ಊರಲ್ಲೂ ಅಷ್ಟೇನೆ, ಎಲ್ಲಾ ಕಡೆಗೂ ಕೂಡ ಒಳ್ಳೆ ಗೌರವದಿಂದ ಬರ್ತಾ ಇದೆ. ಯೋಗದ ಜೊತೆಗೆ ಸಂಸ್ಕಾರದ ಜೊತೆಗೆ ಈ ಒಂದು ಗೌರವ ಕೂಡ ಲಭಿಸ್ತಾ ಇದೆ. ಎಲ್ಲ ಸಿಕ್ಕಿದೆ ಯೋಗದಿಂದ. ಹೌದು ಮ್ಯಾಮ್, ಇವತ್ತು ನಾನು ಇಲ್ಲಿ ಬಂದು ಕುಂತ್ಕೊಂಡಿರೋದಕ್ಕೂ ಕೂಡ ಯೋಗನೇ ಕಾರಣ. ಯೋಗ ಇಲ್ದಲೆ ನಾನು ಏನೂ ಮಾಡಕ್ ಆಗ್ತಾ ಇರ್ಲಿಲ್ಲ. ಯೋಗದಿಂದ ನಾನು ಇವತ್ತು ಈ ಒಂದು ಜೀವನವನ್ನು ನಡೆಸ್ಕೊಂತ ಇದ್ದೀನಿ, ಜೊತೆಗೆ ಬೇರೆಯವ್ರಿಗೂ ಕೂಡ ಮಾರ್ಗದರ್ಶಕರಾಗಿದ್ದೀವಿ. ಸರ್, ಯೋಗದಲ್ಲಿ ನೀವು ಮಾಡಿರೋ ಸಾಧನೆ ಬಗ್ಗೆ ಅಥವಾ ನಿಮ್ಮನ್ನ ರೆಕಗ್ನೈಸ್ ಮಾಡಿರೋ ರೀತಿ ಬಗ್ಗೆ ಹೇಳಿ ಸರ್. ನಮ್ ಯೋಗದಿಂದ ಯೋಗದಿಂದ ನಾನು ಸಾಧಕನಾದೇನೆ. ಯಾಕಂದ್ರೆ ಸುಮಾರು ಸ್ಪರ್ಧೆ ಅಂತ ಬಂದಾಗ
29 ಬಾರಿ ಸ್ಟೇಟ್ ಲೆವೆಲ್ ಅನ್ನ ಕಾಂಪೀಟ್ ಮಾಡಿದ್ದೀನಿ. 29 Yes, ಬಾರಿ ma'am. ಸ್ಟೇಟ್ ಲೆವೆಲ್. ಸ್ಟೇಟ್ ಲೆವೆಲ್ ಓಕೆ. ಆಮೇಲೆ 13 ಬಾರಿ ನ್ಯಾಷನಲ್ ಲೆವೆಲ್ ಕಂಡಕ್ಟ್ ಮಾಡ್ಕೊಂಡಿದ್ದೆ. ಮತ್ತೆ 7 ಇಂಟರ್ನ್ಯಾಷನಲ್ ಆಡ್ಕೊಂಡೆ. ಇದ್ರೆಲ್ಲವೂ ಕೂಡ ಒಂದು ಸ್ಪರ್ಧೆ ಆಗಿ ಬಂದೈತೆ. ಇದ್ರ ಜೊತೆಗೆ ನನ್ನ ಟೀಚಿಂಗ್ ಆಗ್ಬೋದು, ಮಕ್ಕಳಿಗೆ ಹೇಳ್ಕೊಡೋ ಮೆಥಡ್ ಆಗ್ಬೋದು, ಇವನ್ನೆಲ್ಲವನ್ನ ಗುರುತಿಸಿ ಕೆಲವೊಂದು ಯೋಗ ಸಂಸ್ಥೆಗಳಾಗ್ಬೋದು, ಯೋಗ ಕೇಂದ್ರಗಳು ಸುಮಾರು ಪ್ರಶಸ್ತಿಗಳನ್ನು ಕೊಟ್ರು. ಜೊತೆಗೆ ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಕೊಟ್ರು. ಇದ್ರ ಜೊತೆಗೆ ನನ್ನ ಒಂದು ಯೋಗ ಒಂದು ಸ್ಪರ್ಧೆ ಇತ್ತು. ಅಲ್ಲೇನಾಗಿತ್ತು, ಡಾಕ್ಟರೇಟ್ ಅವಾರ್ಡ್ಗೆ ಒಂದು ಥಾಟ್ ಅನ್ನ ರೆಡಿ ಮಾಡ್ಬೇಕಿತ್ತು. ನಾನೇನ್ ಮಾಡಿದೆ, ಬರೀ ಯೋಗಕ್ಕೆ ಏನ್ ಬೇಕೋ, ಯಾವ್ಯಾವ ತೊಂದರೆಗಳಿಗೆ ಏನೇನು ಆಸನ ಅಂತ ಹೇಳಿ ಒಂದು ಟಾಪಿಕ್ ಅನ್ನ ತಗೊಂಡೆ. ಸುಮಾರು ಒಂದು 480 ಪೇಜ್ ಇತ್ತು ಅದು ಬರೆದಿದ್ದು. ಯೋಗ ಸ್ವಂತವಾಗಿ ಬರೆದಿದ್ದು. ನನ್ನ ಒಂದು ಫೀಲಿಂಗ್ ಏನಾಗಿತ್ತು, ಅನುಭವವನ್ನ ನಾನು ಅಲ್ಲಿ ಬರಿತಾ ಹೋದೆ. ಆತರ ಆದಾಗ ಸುಮಾರು 114 ಆಸನ, 113 ಆಸನಗಳನ್ನ ನಾನಲ್ಲಿ ವಿವರವಾಗಿ ನನ್ನ ಅನಿಸಿಕೆ ಏನಾಯ್ತು ಅದರಿಂದ ಅಂತ ಬರಿತಾ ಹೋದೆ. ಇದನ್ನೆಲ್ಲವನ್ನು ಗುರುತಿಸಿ ಗೌರವ ಡಾಕ್ಟರೇಟ್ ಅಂತಾನೂ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಯೋಗದ ಜೊತೆ ಹೋಗಿದ್ದಕ್ಕಿಂತ ಯೋಗ ನನ್ನನ್ನ ಮುಂದಕ್ಕೆ ತಪ್ತಾ ಹೋಗ್ತು, ಮುಂದಕ್ಕೆ ಮೇಲಕ್ಕೆ ಕರ್ಕೊಂತಾ ಹೋಯ್ತು. ಹಾಗಾಗಿ ನನ್ನ ಒಳ್ಳೆ ಹೆಸರು ಕೊಡ್ತು, ಜೊತೆಗೆ ನನ್ನನ್ನು ಆರೋಗ್ಯವಾಗಿರ್ತು. ನನ್ನಿಂದ ಸಮಾಜದಲ್ಲಿರುವಂತ 4 ವ್ಯಕ್ತಿಗಳಿಗೂ ಕೂಡ ನಾನು ಮಾರ್ಗದರ್ಶನಕನಾಗ್ಬೋದು, ಜೊತೆಗೆ ಅವರ ಆರೋಗ್ಯದಲ್ಲೂ ಕೂಡ ನಾನು ಕಾರಣೀಭೂತರನ್ನಾಗ್ಬೋದು ಅಂತ ಹೇಳ್ಬಿಟ್ಟು ಯೋಗ ಫೀಲ್ಡ್ ಅಲ್ಲಿ ಬಂದು ಇವತ್ತು ಈ ಸಾಧನೆಯನ್ನ ಮಾಡಿದೀವಿ. ಇದನ್ನ ಕರ್ಕೊಂಡು ಹೋಗ್ತಾ ಇದೆ. ನೂರಾರು ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಂಡಿದ್ರ ಯೋಗದಿಂದ. ಖಂಡಿತ ಮ್ಯಾಮ್. ಸುಮಾರು ಇವಾಗ ಯೋಗ ಪ್ರವೀಣ, ಯೋಗ ಗಂಧರ್ವ, ಯೋಗ ವಲ್ಲಭ, ಯೋಗ ಭಾಸ್ಕರ, ಯೋಗಶ್ರೀ, ಈ ತರ ಹಿಂಗೆ ಯೋಗಕ್ಕೆ ರಿಲೇಟೆಡ್ ಅವೇ ಸುಮಾರು ಬಂದ್ವು ಮ್ಯಾಮ್. ಅದ್ರ ಜೊತೆಗೆ ಕರ್ನಾಟಕ ಐಕಾನ್ ಅವಾರ್ಡ್ ಅಂತ ಬಂತು. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವಾರ್ಡ್ ಕೊಟ್ಟಿದ್ದಾರೆ. ಜೊತೆಗೆ ಗುಬ್ಬಿ ವೀರಣ್ಣದಲ್ಲೂ ಒಂದು ಅವಾರ್ಡ್ ಅನ್ನ ಕೊಟ್ರು. ಹೀಗೆ ಸುಮಾರು ಪ್ರಶಸ್ತಿಗಳು ಕರ್ನಾಟಕ ಆಗ್ಬೋದು, ಮತ್ತೆ ತಮಿಳ್ನಾಡು, ಇದ್ರಲ್ಲೂ ಹೋದಾಗ ಕೇರಳದಲ್ಲಿ ಕೊಟ್ಟಿದ್ದಾರೆ. ಇದರ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಕರೆದು ಗುರುತಿಸಿ ಕೊಟ್ಟಿದ್ದಾರೆ. ತುಂಬಾ ಗ್ರೇಟ್ ಸರ್, ಖುಷಿ ಆಯ್ತು ಕೇಳಿ. ಅದರ ಜೊತೆಗೆ ಶಿಕ್ಷಣ ಇಲಾಖೆಯೂ ಕೂಡ ನನಗೆ ಕೈ ಜೋಡಿಸಿದ್ರು. ಶಿಕ್ಷಣ ಇಲಾಖೆಯಲ್ಲಿ ಬರುವಂತ ಇವತ್ತೂ ಕೂಡ ಇದೆ. ಅದು 2018 ಕನ್ನಡ ರಾಜ್ಯೋತ್ಸವಕ್ಕೆ ಕೇವಲ 6 ದಿನ ಟೈಮ್ ಇತ್ತು. 6 ದಿನದಲ್ಲಿ 2600 ಮಕ್ಕಳಿಗೆ ಯೋಗ ತರಬೇತಿಯನ್ನು ಕೊಟ್ಟು ಬೆಂಗಳೂರು ಕಂಠೀರವ ಸ್ಟೇಡಿಯಂ ಅಲ್ಲಿ ಮಾಡಿಸ್ಕೊಟ್ಟೆ. ಇದು ಒಳ್ಳೆ ಹೆಸರನ್ನ ಪಡ್ಕೊಂತು. ಅವಾಗ CM ಆಗಿದ್ದರು ಕುಮಾರಸ್ವಾಮಿ ಇದ್ದರು, ಅವರು ಕೂಡ ಕರೆದು ಗೌರವವನ್ನು ಸೂಚಿಸಿದ್ರು. ಅಷ್ಟು ಚೆನ್ನಾಗಿ ಮಾಡಿದ್ರು ಮಕ್ಕಳು. ಹಾಗಾಗಿ ಯೋಗ ಅನ್ನೋದು ನನ್ನ ಜೀವನದ ಒಂದು ಭಾಗ ಆಗೋಗ್ಬಿಟ್ಟಿದೆ. ಸೊ ಇಷ್ಟೆಲ್ಲ ಪ್ರಶಸ್ತಿ ಎಲ್ಲಿಟ್ಕೊಂಡಿದ್ದೀರಾ ಸರ್? ಪ್ರಶಸ್ತಿ ಮ್ಯಾಮ್ ಲಭಿಸ್ತಾ ಇದೆ. ಅದನ್ನೊಂದ್ ಕಡೆ ಶೇಖರಣೆ ಮಾಡಿ ಇಟ್ಕೊಂಡಿದೀವಿ. ಮತ್ತು ಡಿಸ್ಪ್ಲೇ ಮಾಡೋ ಕಾಲ ಬರುತ್ತೆ, ಖಂಡಿತ ಮಾಡ್ತೀನಿ. ಖಂಡಿತ ಸರ್, ಖಂಡಿತ ಮಾಡ್ಲೇಬೇಕು. ಸರ್, ನಿಮ್ಗೆ ಯೋಗ ಇಲ್ಲ ಅಂತಿದ್ರೆ ಏನಾಗ್ತಿದ್ರಿ ಸರ್? ಯೋಗ ಇಲ್ಲ ಅಂದ್ರೆ ಇವಾಗ ಏನ್ ಆಗ್ತಿದೆ ಅನ್ನೋದು ಊಹಿಸ್ಕೊಳಕ್ಕೂ ಆಗಲ್ಲ. ಯಾಕಂದ್ರೆ ನಾನು ಹೇಳ್ದಾಗ ಮೊದ್ಲು ಯಾವ ತರ ಇದ್ದೆ, ಯೋಗಕ್ಕೆ ಬಂದ್ಮೇಲೆ ಯಾವ ತರ ನನ್ನ ಜೀವನ ಶೈಲಿ ಚೇಂಜ್ ಆಯ್ತು ಅನ್ನೋದು ಊಹೆ ಮಾಡ್ಕೊಳೋದಕ್ಕೂ ಕಷ್ಟ ಆಗ್ತಾ ಇದೆ. ಖಂಡಿತವಾಗೂ ಯೋಗ ಇಲ್ಲ ಅಂದ್ರೆ ಇವತ್ತು ನಮ್ಮ ಲೈಫ್ ಇಲ್ಲ ಅಂತಾನೆ ಹೇಳ್ಕೊಬಹುದು. ಯಾಕಂದ್ರೆ ಮೆಂಟಲಿ ಸಫರ್ ಪಡ್ತಾ ಇದ್ದೆ. ಆರೋಗ್ಯದ ಮೇಲೂ ಹೊಡ್ತಾ ಬೀಳೋದು, ಹಣಕಾಸಿಂದಲೂ ಹೊಡ್ತಾ ಬೀಳೋದು, ಜಾಬಿಂದ್ರಲ್ಲೂ ಹೊಡ್ತಾ ಬೀಳೋದು. ಹಾಗಾಗಿ ಊಹೆ ಮಾಡಿಸ್ಕೊಳಕ್ ಆಗಲ್ಲ. ಯೋಗ ಇಲ್ಲ ಅಂದ್ರೆ ಏನ್ ಆಗ್ತಾ ಇದೆ ಅನ್ನೋದು ಊಹೆ ಮಾಡ್ಕೊಳಕ್ ಯಾವತ್ತಿಗಿಂತನೂ ಸಾಧ್ಯ ಇಲ್ಲ. ಸರ್, ನೀವು ಈಗ ಈ ಯೋಗ ಫೀಲ್ಡಿಗೆ ಬರ್ತೀನಿ ಅಂದಾಗ ನಿಮ್ ಫ್ಯಾಮಿಲಿ ಅವರೆಲ್ಲ ಯಾವ ತರ ಎನ್ಕರೇಜ್ ಮಾಡಿದ್ರು ಅಥವಾ ಬೇಡ ಅಂತ ಹೇಳಿದ್ರ? ಮ್ಯಾಮ್, ಇನ್ನೊಂದು ಹೇಳ್ಬೇಕು ಅಂದ್ರೆ ಯೋಗ ಅಂದ್ರೆ ಏನು ಅನ್ನೋದು ನಮ್ಮ ಫ್ಯಾಮಿಲಿಯಲ್ಲಿ ಗೊತ್ತೇ ಇಲ್ಲ. ನಮ್ಮೂರಲ್ಲೇ ಗೊತ್ತಿಲ್ಲ ಯೋಗ ಅಂದ್ರೆ ಏನು ಅನ್ನೋದು, ನಮ್ಮ ಊರಲ್ಲೇ ಗೊತ್ತಿಲ್ಲ. ಯಾಕಂದ್ರೆ ನಾನು ಕಲ್ತಿದ್ದು ಚುಂಚನಗಿರಿ ಮಠದಲ್ಲಿ ಆಗಿರೋದ್ರಿಂದ ನಾನು ಮಠದಲ್ಲಿ ಅಭ್ಯಾಸ ಮಾಡ್ಕೊಂಡು ಊರ್ಗ್ ಹೋದಾಗ ಬೆಳಿಗ್ಗೆ ಎದ್ದು ಮಾಡ್ಬೇಕಿತ್ತಲ್ಲ, ಮಾಡ್ತಾ ಇದ್ದೆ. ನಗ್ತಾ ಇದ್ರು. ಇವತ್ತು ಆ ವ್ಯಕ್ತಿ ನಾನು ಈ ಸಾಧನೆಗೆ ಆ ವ್ಯಕ್ತಿ ಆದರ್ಶವಾಗಿದ್ದಾನೆ ಅಂತ ನನ್ನ ಒಂದು ಮನದಲ್ಲಿದೆ. ಇವತ್ತು ಕೂಡ ತಿಂದ್ಬಿಟ್ಟು ಮೈ ಮೂಳೆ ಮುರಿತಾನೆ ಅಂತ ಇದು ಪದ ನನಗೆ ತಲೆಯಲ್ಲೇ ಇದೆ. ಯಾಕಂದ್ರೆ ಮನೇಲಿ ಮಾಡ್ಬೇಕಾದ್ರೆ ಇವನ್ ತಿನ್ ಮೈ ಮೂಳೆ ಮುರಿತಾನೆ, ಇವನು ಅದು ಮೈ ಗತ್ತಲ್ಲ ಅಂತ ಹೇಳಿ ಬೈತಾ ಇದ್ರು. ಬಟ್ ಅವತ್ತು ಅದು ಯೋಗ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅದನ್ನ ಯಾವ ರೀತಿ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಹೇಳೋ ಒಂದು ವಿದ್ಯೆ ಆವಾಗ ನನ್ಗಿರ್ಲಿಲ್ಲ. ಇದು ಯೋಗ ಅಂತ ಹೇಳ್ಕೊಡಕ್ಕೂ ನನಗೆ ಅದು ಗೊತ್ತಿಲ್ಲ. ಹಾಗಾಗಿ ಅವರಿಗೂ ಗೊತ್ತಿಲ್ಲ. ಅದನ್ನ ಅಭ್ಯಾಸ ಮಾಡ್ಕೊಂತ ಹೋದೆ.
ಇವತ್ತಿದ್ನೆಲ್ಲ ನೋಡಿದಾಗ ಅವರೇ ಹೇಳ್ತಾರೆ, ನಾನು ನಿನ್ ಬೈತಿದ್ದೆ ಗೊತ್ತಿದ್ಯೇನಪ್ಪ ಅಂತ. ಹೌದು, ಹಾಗಾಗಿ ಇದು ಫ್ಯಾಮಿಲಿ ಸಪೋರ್ಟ್ ಅಂತ ಬಂದಾಗ ಅವ್ರು ಹೇಳಿದ್ದು ಇಷ್ಟೇನೆ, ನಮ್ಗದೇನು ಗೊತ್ತಿಲ್ಲಪ್ಪ, ಯಾಕಂದ್ರೆ ಅಪ್ಪ ಅಮ್ಮ ಇಬ್ರು ಅನ್ಎಜುಕೇಟೆಡ್, ಅವರು ಅಣ್ಣ ಜಾಬ್ಗೆ ಹೋಗಿದ್ದಾರೆ, ನಿನ್ ಜೀವನ ನೀನ್ ನೋಡ್ಕೊಬೇಕು ಅಂತ ಹೇಳಿದ್ರು. ಅದನ್ನ ಕಂಟಿನ್ಯೂ ಮಾಡ್ತಾ ಹೋದೆ. ಜೊತೆಗೆ ಮದ್ವೆ ಆದ್ಮೇಲೆ ನಮ್ಮ ಶ್ರೀಮತಿಯವ್ರಿಗೂ ಕೂಡ ಯೋಗ ನಾನೇ ಟ್ರೈನ್ ಮಾಡಿದೆ. ರೆಫ್ರಿ ಎಕ್ಸಾಮ್ ಆಯ್ತು, ಅವರಿಗೂ ಡಿಪ್ಲೊಮಾ ಕೋರ್ಸ್ ಆಯ್ತು, TTC ಆಯ್ತು, ಎಲ್ಲ ಟ್ರೈನಿಂಗ್ ಮಾಡಿಸ್ಕೊಂಡು ನಾನೇ ಕೋಚ್ ಮಾಡಿದೆ. ಇವತ್ತು ಅವರು ಕೂಡ ಸುಮಾರು ಒಂದು 2-3 ಶಾಲೆಗಳಲ್ಲಿ ಯೋಗ ಶಿಕ್ಷಕಿಯಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಹೌದು, ಅವರು ಕೂಡ ಕಾಂಪಿಟೇಷನ್ ಅಟೆಂಡ್ ಮಾಡ್ತಾ ಇದ್ದಾರೆ. ಜೊತೆಗೆ ಇದೆಲ್ಲದಕ್ಕಿಂತ ಮಿಗಿಲಾಗಿ ಯೋಗನ ಒಂದೊಳ್ಳೆ ಸ್ಥಾನಕ್ಕೆ ಕೊಂಡೊಯ್ಬೇಕು ಅಂದ್ಬಿಟ್ಟು ಪ್ರತಿ ವರ್ಷ ನಾವು ಕೂಡ ಒಳ್ಳೆ ಯೋಗ ಮಕ್ಕಳನ್ನ ಆಯ್ಕೆ ಮಾಡ್ಕೊತಾ ಇದ್ದೀವಿ. ಅಂತ ಆಯ್ಕೆ ಮಾಡ್ಕೊಂಡ ಮಕ್ಕಳನ್ನ ಈ ಸ್ಪರ್ಧೆಗಳಿಗಾಗ್ಬೋದು ಮತ್ತೆ ಶಿಬಿರಗಳಾಗ್ಬೋದು ಉಚಿತವಾಗಿ ನಾವು ಕ್ಯಾಂಪನ್ನು ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ನಾವು ರಾಜ್ಯ ಮಟ್ಟ ಆಗ್ಬೋದು, ಮುಕ್ತವಾಗಿ ಯಾರು ಬೇಕಾದ್ರೂ ಭಾಗವಹಿಸ್ಬೋದು, ರಾಷ್ಟ್ರ ಮಟ್ಟ ಸ್ಪರ್ಧೆ ಆಗ್ಬೋದು, ಬೇರೆ ಬೇರೆ ಸ್ಟೇಟ್ ಇಂದ ಬಂದು ಅಟೆಂಡ್ ಮಾಡ್ತಾರೆ. ಅಲ್ಲಿ ಚೆನ್ನಾಗಿ ಮಾಡೋ ಅಂತ ಮಕ್ಕಳನ್ನ ಆಯ್ಕೆ ಮಾಡ್ಕೊಂಡು ಬೇರೆ ಬೇರೆ ಸ್ಪರ್ಧೆಗಳಿಗೆ ಕಳಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಫ್ಯಾಮಿಲಿ ಸಪೋರ್ಟ್ ಅಂತ ಕೇಳಿದಾಗ ಖಂಡಿತವಾಗೂ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ರು. ನಮ್ಮ ಶ್ರೀಮತಿ ಆಗ್ಬೋದು, ಅಪ್ಪ ಅಮ್ಮಂಗೆ ಗೊತ್ತಿಲ್ಲ, ನೀನೇನಾದ್ರೂ ಮಾಡು, ಒಬ್ಬರ ಬಾಯಿಗೆ ಬರಬೇಡ, ಇವತ್ತು ಅದನ್ನೇ ಹೇಳೋದು, ಒಳ್ಳೇದನ್ನ ಮಾಡು, ಕೆಟ್ಟದನ್ನ ಬಯಸ್ಬೇಡ ಯಾರಿಗೂ ಅಂತ ಹೇಳಿ, ಅವ್ರು ನೀನು ಕೆಟ್ಟದ್ ಮಾಡಿದ್ರು ಕೂಡ ನೀನ್ ಬಯಸ್ಬೇಡ, ದೇವ್ರಿರ್ದಾನೆ ಅನ್ಕೊಂಡು ಮುಂದೆ ಹೋಗ್ತಾ ಇರು ಅಂತ ಹೇಳಿ ಬಿಟ್ಟಿದ್ದಾರೆ. ನಾವು ಅವತ್ತು ಯಾವ ರೀತಿ ಒಳ್ಳೆ ಹುಡುಗ ಅನ್ನಿಸ್ಕೊಂಡಿದ್ವೋ ಇವತ್ತಿನವರೆಗೂ ಅದೇ ನಿಯಮನ ತಗೊಂಡು ಹೋಗ್ತಾ ಇದ್ದೀವಿ. ಹಾಗಾಗಿ ಸಪೋರ್ಟ್ ಚೆನ್ನಾಗಿದೆ. ಅವರು ಇದನ್ನ ಮಾಡು ಅಂತಾನೂ ಹೇಳಲಿಲ್ಲ, ಇದನ್ನ ಮಾಡಬೇಡ ಅಂತಾನೂ ಹೇಳಲಿಲ್ಲ. ಇದನ್ನೆಲ್ಲ ನೋಡಿದ್ರೆ ಮತ್ತು ಇತ್ತೀಚಿನ ದಿನಗಳಲ್ಲಿ ಅವ್ರನ್ನ ಹೇಳ್ತಾರೆ, ನಾವ್ ಬೇಡ ಅನ್ಕೊಂಡಿದ್ವಿ, ಅವ್ರು ಹೇಳಿಲ್ಲ ನನ್ಗೆ ಇದೇ ನಮ್ ಕೆಲ್ಸಕ್ಕೆ ಹೋಗ್ತಾನೆ ಯೋಗಕ್ಕೆ, ಬೇಡ ಅನ್ನೋಣ ಅನ್ಕೊಂಡಿದ್ರ ಅಂತ ಅವ್ರು. ಬಟ್ ಇದನ್ನೆಲ್ಲ ನೋಡಿದ್ಮೇಲೆ ಅವರು ಆಯ್ಕೆ ಮಾಡ್ಕೊಂಡಿದ್ದಾನೆ, ಮಾಡ್ತಾ ಇದ್ದಾರೆ. ಹೌದು, ಯಾಕಂದ್ರೆ ಮೊನ್ನೆ ಕನ್ನಡ ರಾಜ್ಯೋತ್ಸವದ್ದು ನನ್ಗೂ ಗೊತ್ತಿಲ್ಲ, ಅನ್ಎಕ್ಸ್ಪೆಕ್ಟೆಡ್. ನಾನು ಬೆಂಗಳೂರಲ್ಲಿದ್ದೆ, ಅದು ಜಿಲ್ಲಾ ಮಟ್ಟದ್ದು ಲೆಟ್ರೆಡ್, ನಾಳೆ ರಾಜ್ಯೋತ್ಸವ, ಇವತ್ತು ಮನೆಗೆ ಹೋಗಿದ್ದೆ. ಅವರು ಕೇಳಿದಾಗ ಹೇಳಿದ್ದಾರೆ, ಜಗದೀಶ್ ಅನ್ನೋರ್ಗೆ ಹಿಂಗಾಗಿದೆ, ಕಳಿಸ್ಬೇಕು ನೀವು ಅಂತ. ನಾನು ಇಲ್ಲಿದ್ದೀನಿ, ಫೋನ್ ನಂಬರ್ ಹೊಡೆಯಕ್ ಬರಲ್ಲ. ಅದು ಬಹಳ ಸಫರ್ ಪಟ್ಟಿದ್ದಾರೆ ಅವತ್ತು. ಅವರು ಫೋನ್ ಮಾಡಕ್ ಬಂದಿಲ್ಲ, ಮತ್ತೆ ಬೇರೆ ಮೂಲಕ ಫೋನ್ ಮಾಡಿಸಿ ಬೆಳಿಗ್ಗೆ ಎದ್ದು ಇಲ್ಲಿಂದ ಡೈರೆಕ್ಟ್ ಕಲೆಕ್ಟ್ ಮಾಡ್ಕೊಂಡು. ಸರ್, ನೀವು ನಿಮ್ದು ಬೇಸ್ ಯೋಗ ಬೇಸ್ ಶುರುವಾಗಿದ್ದು ಮಠದಿಂದ, ಸೊ ನೀವು ಇಲ್ಲಿವರೆಗೆ ಬರ್ಲಿಕ್ಕೆ ನಿಮ್ದು ಮಾರ್ಗದರ್ಶಕರು ಯಾರು ಸರ್? ಮ್ಯಾಮ್, ಡಾಕ್ಟರ್ ಜಗದೀಶ್ ಶಾಗಲ್ವಾಡಿ ಅನ್ಬಿಟ್ಟು. ಅವ್ರು ಹೆಂಗೆ ಅಂದ್ರೆ ಸುಮಾರು ಅಲ್ಲಿ ಮಠದಲ್ಲಿ 2,500-3 ಸಾವಿರ ಮಕ್ಳಿದ್ವಿ. ಆ ಮಕ್ಕಳಲ್ಲಿ ಕೇವಲ 15-20 ಮಕ್ಕಳನ್ನ ಆಯ್ಕೆ ಮಾಡ್ಕೊಂಡ್ರು. ಆ ಮಕ್ಕಳಲ್ಲಿ ನಾನು ಒಬ್ಬ ಆಗಿದ್ದೆ. ಇವತ್ತು ಆ ಮಕ್ಕಳು ಕೂಡ ಸುಮಾರು ಜನ ಯೋಗಕ್ಕೆ ಯಾರು ಆಯ್ಕೆ ಮಾಡ್ಕೊಂಡಿದ್ರು, ಆ ಮಕ್ಕಳು ಬೇರೆ ಬೇರೆ ಒಂದು ರಾಜ್ಯಗಳಾಗ್ಬೋದು, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯೋಗ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ನಾನು ಒಬ್ಬ. ನಮ್ಮ ಡಾಕ್ಟರ್ ಜಗದೀಶ್ ಶಾಗಲ್ವಾಡಿ ಅನ್ನೋರು ಅವತ್ತು ಏನು ಅಡಿಪಾಯವನ್ನ ಹಾಕ್ಬಿಟ್ರು, ಇವತ್ತಿನೂ ಕೂಡ ನಾನು ಅವರ ಶಿಷ್ಯನಾಗಿ ಇವತ್ತು ಕೂಡ ಕಲಿತಾ ಇದ್ದೀನಿ. ಅವರು ಅದೇ ಹುಮ್ಮಸ್ಸಿನಿಂದ ಹೇಳ್ಕೊಡ್ತಾ ಇದ್ದಾರೆ. ಯಾವ್ದಾದ್ರು ಒಂದು ಗೊಂದಲ ಇತ್ತು, ಯಾಕಂದ್ರೆ ಇಂದಿನ ಹಳೆಗನ್ನಡ ಸಂಸ್ಕೃತ ಪದಗಳು ಎಲ್ಲ ಕೂಡ ಆಡ್ ಆಗಿದೆ. ಸ್ವಲ್ಪ ಅರ್ಥ ಮಾಡ್ಕೊಳೋದು ಕಷ್ಟ ಇದೆ ಬುಕ್ಸ್ ಅಲ್ಲಿ ಓದಿ. ಅವರನ್ನ ಕೇಳಿದಾಗ ಖಂಡಿತವಾಗ ನೈಟ್ ಯಾವಾಗಾದ್ರೂ ಮಾಡ್ಲಿ ಆನ್ಸರ್ ಮಾಡ್ತಾರೆ. ಇದು ಈ ತರ ಇದೆ, ಇಂಥ ಪೇಜ್ ಅಲ್ಲಿ ಇದೆ, ಇದನ್ನ ರಿವೈಂಡ್ ಮಾಡು ಅಂತ ಹೇಳಿ. ಅದರ ಯೋಗದ ಜೊತೆಗೆ ಥಿಯರಿ ಆಗ್ಬೋದು, ಥಿಯರಿನೂ ಅಷ್ಟೇ ಇದ್ವಾಗಿ ಹೇಳ್ಕೊಟ್ರು. ಮತ್ತೆ ಆಸನಗಳು, ಆ ಯೋಗ ಅಂತ ಹೇಳಿದ್ರೆ ಬರೀ ಆಸನ ಮಾಡೋದು ಒಂದೇ ಅಲ್ಲ, ಅದ್ರ ಜೊತೆಗೆ ಕ್ರಿಯೆಗಳು, ಮುದ್ರೆಗಳು ಮೊದಲೇ ಹೇಳ್ದಾಗೆ ಬರ್ತಾ ಇರ್ತವೆ. ಎಲ್ಲವನ್ನೂ ಕೂಡ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಜೊತೆಗೆ ನಾವು ಅಭ್ಯಾಸವನ್ನ ಮಾಡ್ಬೇಕಾದ್ರೆ ನಮ್ಮ ಗುರುಗಳಿಗೆ ಗುರುಗಳಾಗಿದ್ದಂತರು. ಅವರು ಅವಾಗೇನೆ 123 ವರ್ಷ ಇರ್ಬೇಕು. ಅವರಿಂದ ಆಶೀರ್ವಾದವನ್ನ ಪಡಿಸಿರ್ ನಮ್ಗೆ ಅದೇ ಶಕ್ತಿ. ಅವರು ಅವತ್ತು ಕೂಡ ಹೇಳಿದ್ರು, ಇವತ್ತು ಅದೇ ಮಾತು ಹೇಳ್ತಾರೆ, ಜಗದೀಶ್ ನಿಂಗೆ ಯೋಗದಲ್ಲಿ ಒಳ್ಳೆ ಫ್ಯೂಚರ್ ಇದೆ, ಬಿಡಬೇಡ ಮಾಡು ಅಂತ ಹೇಳಿದ್ರು.
ಇವತ್ತು ಬಂದಾಗೂ ಕೂಡ ಅದನ್ನೇ ಹೇಳ್ತಾರೆ, ನಾನು ಹೇಳಿದ್ದೆ ನೀನು ಅದನ್ನ ಮುಂದಕ್ಕೆ ಹೋಗಿದ್ಕೆ ಒಳ್ಳೆ ಫ್ಯೂಚರ್ ಸಿಕ್ತು ಅಂತ. ನಿಜಕ್ಕೂ ನಮ್ಮ ಗುರುಗಳು ಅವತ್ತು ಯಾವ ರೀತಿ ನಮ್ಮನ್ನ ಶಿಷ್ಯನಾಗಿ ಪಡ್ಕೊಂಡು ಮುಂದುವರಿಸ್ತಾ ಬಂದ್ರು, ಅವರ ಆಶೀರ್ವಾದದಿಂದ ಇವತ್ತು ಅದೇ ರೀತಿ ಮುಂದುವರ್ಸ್ಕೊಂತ ಹೋಗ್ತೀನಿ. ಅವ್ರದ್ದು ಒಂದು ಆಸೆ ಇದೆ, ಒಳ್ಳೆ ದೊಡ್ಡದಾಗಿ ಯೋಗ ಸೆಂಟರ್ ಅನ್ನ ಮಾಡ್ಬೇಕು, ಯೂನಿವರ್ಸಿಟಿ ತರ ಮಾಡ್ಬೇಕು ಅಂತ ಹೇಳಿ. ಅದು ನಮ್ಮ ಗುರುಗಳ ಆಶೀರ್ವಾದ ಆಗಿದೆ ಅಂದ್ರೆ ಖಂಡಿತ ಮುಂದೊಂದ್ ದಿನ ಆಗುತ್ತೆ. ಸರ್, ಇವಾಗ ಯೋಗದಲ್ಲಿ ನಾನು ಅನ್ಕೊಂಡಿದ್ದೆ ಬರೀ ಆಸನಗಳು ಮಾತ್ರ ಅಂತ, ಥಿಯರಿ ಕೂಡ ಇದೆಯಾ? ಹೌದು ಮ್ಯಾಮ್. ಅಂದ್ರೆ ಇವಾಗ ಒಂದು ಆಸನ ಅಂತ ಬಂದಾಗ ಅದನ್ನ ಯಾವ ರೀತಿ ಮಾಡ್ಬೇಕು ಅದನ್ನ ಮೊದ್ಲು ನಾವು ತಿಳ್ಕೊಂಡಿರ್ಬೇಕಲ್ಲ. ಅದನ್ನ ಬರೀ ಆಸನ ಹಿಂಗ್ ಮಾಡ್ಬೇಕು ಅಂತ ಹೇಳಿದ್ರೆ ಆಗಲ್ಲ. ಯಾರು ಮಾಡ್ಬೇಕು, ಯಾರು ಮಾಡಬಾರ್ದು, ಅದರಿಂದ ಏನು ಉಪಯೋಗ, ಯಾವ ಸಮಯದಲ್ಲಿ ಮಾಡ್ಬೇಕು, ಇದೆಲ್ಲವನ್ನೂ ಕೂಡ ಇದೆ. ಹಾಗಾಗಿ ಅದನ್ನ ಓದಿ ತಿಳ್ಕೊಳೋದ್ಕಿನ್ನ ಪ್ರಾಕ್ಟಿಕಲ್ಲು ಮತ್ತು ಓದೋದು ಎರಡರಿಂದ ಮಾಡಿದ್ರೆ ಮಾತ್ರ ಸಾಧ್ಯ. ಸರ್, ಯೋಗ ಅಂತ ಒಂದ್ ಕಡೆ ಆದ್ರೆ ಸರ್, ನಿಮ್ ಜೀವನದಲ್ಲಿ ನೀವು ದೇವರನ್ನ ಎಷ್ಟು ಮಟ್ಟಿಗೆ ನಂಬ್ತೀರಿ ಅಥವಾ ದೇವರಿಗೆ ಎಷ್ಟು ಪ್ರಿಫರೆನ್ಸ್ ಕೊಡ್ತೀರಿ? ಓಕೆ ಮ್ಯಾಮ್, ಅದರಲ್ಲೂ ಯೋಗದಲ್ಲೂ ಇದೆ, ಭಕ್ತಿ ಯೋಗ ಅಂತನೂ ಕೂಡ ಇದೆ. ಹೌದಾ? ಭಕ್ತಿ ಯೋಗ ಇದೆ. ಆದ್ರೆ ನನ್ನ ಜೀವನದಲ್ಲಿ ನಾನು ದೇವರು ಪ್ರತ್ಯಕ್ಷವಾಗಿ ಇದನ್ನೋ ಇಲ್ವೋ ನನ್ಗಂತೂ ಅನುಭವ ಆಗಿಲ್ಲ. ಆದ್ರೆ ನನಗೆ ಕಷ್ಟ ಕಾಲದಲ್ಲಿ ಯಾರು ಕೈ ಹಿಡಿದ್ರೋ ನಿಜವಾಗೂ ಅವರು ದೇವರ ರೀತಿ ನನ್ನ ಮುಂದೆ ಪ್ರತ್ಯಕ್ಷ ಆಗ್ತಾರೆ ಇವಾಗೂ ಕೂಡ. ಆ ಸಿಚುವೇಶನ್, ಫಾರ್ ಎಕ್ಸಾಂಪಲ್ ಎಲ್ಲಾದ್ರೂ ಹೊರಗಡೆ ಒಂದು ಹೋಟ್ಲಲ್ಲಿ ಟೀ ಕುಡಿಯಕ್ ಹೋದಾಗ, ಒಂದು ಹೊರಗಡೆ ಬೇರೆ ಯಾರಾದ್ರೂ ನೋಡಿದಾಗ, ಅವರು ನಾನು ಈ ಸ್ಥಾನದಲ್ಲಿಂದ ಈ ಸ್ಥಾನಕ್ಕೆ ಬಂದಿದ್ದೀನಿ, ನಾನು ಏನಾದ್ರೂ ಮಾಡ್ಬೇಕು, ಅವರು ನನಗ್ ಸಹಾಯ ಮಾಡಿದ್ರೆ ನನಗ್ ದೇವ್ರ ತರ. ನಾನು ಮನೆಯಲ್ಲೂ ಹೇಳೋದಷ್ಟೇನೆ, ನಮ್ಮ ಕಷ್ಟದಲ್ಲಿ ಯಾರು ಭಾಗಿಯಾಗಿರ್ತಾರೋ ಅವರೇ ನಿಜವಾದ ದೇವರು. ಬಟ್ ನಮ್ಮ ಕಲ್ಪನೆಗೆ ದೇವರಿದ್ದಾನೆ, ಯಾರು ಪ್ರತ್ಯಕ್ಷ ದೇವರು ಯಾರು ನಮ್ಗೆ, ನಮ್ಮ ಕಷ್ಟದಲ್ಲಿ ಯಾರು ಭಾಗಿಯಾಗ್ತಾನೋ ಅವನು. ಆದರೆ ದೇವರೊಬ್ಬ ಇದ್ದ ಅಂತೇಳಿ ಪುರಾಣಗಳ ಪ್ರಕಾರ ನಾವು ಹೇಳ್ತಾ ಇದ್ದೀವಲ್ವಾ. ಹಾಗಾಗಿ ಮನೆಯಲ್ಲಿ ನಮ್ಮ ಮನಸ್ಸು ಒಂದು ಸಂತೋಷವಾಗಿರ್ಬೇಕು, ನೆಮ್ಮದಿ ಆಗಿರ್ಬೇಕು ಅಂತ ಹೇಳಿ ಆ ಗಂಟೆ ಸೌಂಡ್ ಅನ್ನ ಮಾಡ್ತಾ ದೇವರ ಫೋಟೋ ಪೂಜೆಯನ್ನ ಮಾಡ್ತಾ ಇದ್ದೀವಿ. ಸರ್, ನೀವ್ ಹೇಳಿದ್ರಿ ಫಸ್ಟಿಗೆ ನಾನು ಬೆಂಗಳೂರಿಗೆ ಹೋದಾಗ ಒಬ್ರು ಆಟೋ ಡ್ರೈವರ್ ನಂಗೆ ಹೆಲ್ಪ್ ಮಾಡಿದ್ರು ಅಂತ. ಸರ್, ನೀವ್ ಇವಾಗ ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ? ಖಂಡಿತ ಇದ್ದೀರಾ? ಖಂಡಿತ ಇದ್ದೀನಿ, ಯಾರನ್ನೂ ಕೂಡ ಮರ್ತಿಲ್ಲ. ಯಾಕೆಂದ್ರೆ ಕಷ್ಟ ಕಾಲದಲ್ಲಿ ಅದನ್ನ ಹಳ್ಳಿ ಕಡೆ ಒಂದು ಗಾದೆಯನ್ನು ಹೇಳ್ತಾರೆ, ಹತ್ತಿದ್ದು ಏನೇನು ಒದಿಬಾರ್ದು. ಹಾಗಾಗಿ ಖಂಡಿತವಾಗೂ ನನ್ಗೆ ಅವತ್ತು ಯಾರ್ಯಾರು ಕಷ್ಟದಲ್ಲಿದ್ದಾಗ ನನಗೆ ಸಹಾಯವನ್ನ ಮಾಡಿದ್ರು, ಇವತ್ತೇ ಕೂಡ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀನಿ. ಅವ್ರು ಇವತ್ತು ಕೂಡ ಫೋನ್ ಮಾಡ್ತಾರೆ. ಅವರು ಕೂಡ ಆರೋಗ್ಯದ ಬಗ್ಗೆ ಸಮಸ್ಯೆನ ಅನುಭವಿಸ್ತಾ ಇರ್ತಾಗ ಅವರಿಗೂ ಕೂಡ ಹೇಳಿದ್ರು, ಎಲ್ಲ ಗೈಡ್ ಮಾಡ್ತಾ ಇರ್ತೀವಿ, ಸಿಗ್ತಾರೆ ಮ್ಯಾಮ್. ಇವತ್ತು ಕೂಡ ಅವತ್ತು ಯಾವ ರೀತಿ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ರೋ ಇವತ್ತು ಕೂಡ ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೆ. ಆಗ ಅವತ್ತು ನೀವು ದೇವರು ಅಂದಾಗ ಅವರು ನನ್ಗೊಂದು ಮಹಾನ್ ದೇವರು ಅಂತಾನೆ ಹೇಳ್ಬೋದು. ಖಂಡಿತ ಇವತ್ತು ನಾನು ಬೆಂಗಳೂರು ಹೊರಟ್ಬಿಡೋಣ ವಾಪಸ್ ಆಗಲ್ಲ, ಬೆಂಗಳೂರು ಜೀವನ ಅನ್ಕೊಂಡಿದ್ದಾಗ ಅವರು ಇಲ್ಲ ನಾನು ಇರ್ತೀನಿ ಮಾಡು ನಿನ್ ಕೈಲಿ ಆಗುತ್ತೆ ಅಂದ್ಬಿಟ್ಟು ಬೆನ್ತಟ್ಟಿ ಜೊತೆಗಿರಿಸ್ಕೊಂಡರು. ಹಾಗಾಗಿ ಅವರು ಕೂಡ ನನಗೆ ದೇವ್ರ ಸಮಾನನೇ ಅಂತ ಹೇಳ್ಬೋದು. ಇವತ್ತು ಈ ಮಟ್ಟಕ್ಕೆ ಬರೋಕೆ ಗುರುಗಳ ಮಾರ್ಗದರ್ಶನ ಒಂದ್ ಕಡೆ ಆದ್ರೆ ಅವರ ಪ್ರೇರೇಪಣೆ ಒಂದ್ ಕಡೆ. ಹಾಗಾಗಿ ಅವರು ಕೂಡ ದೇವರ ಸ್ಥಾನದಲ್ಲಿ ನಾನು ಇಡಬೇಕು ಇವತ್ತು ಆಗಿದೆ. ಸರ್, ಇತ್ತೀಚೆಗೆ ಆರೋಗ್ಯ ಸಮಸ್ಯೆಗಳಿಂದ ತುಂಬಾ ಜನ ಬಲಿಯಾಗ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಇತ್ತೀಚೆಗಷ್ಟೇ ಹಾಸನದಲ್ಲಿ ಹಾರ್ಟ್ ಅಟ್ಯಾಕ್ ಇಂದ ಅದೆಷ್ಟೋ ಜನ ಸತ್ತೋದ್ರು. ಸೊ ಈ ಸಡನ್ ಸಾವಿಗೆಲ್ಲ ಏನ್ ಕಾರಣ ಇರ್ಬೋದು ಸರ್ ನಿಮ್ ಪ್ರಕಾರ? ಮ್ಯಾಮ್, ಅವರ ಜೀವನ ಶೈಲಿನೇ ಕಾರಣ ಮ್ಯಾಮ್. ಇವಾಗ ದೊಡ್ಡ ಮಕ್ಕಳು ಸತ್ರು, 13 ವರ್ಷ 11 ವರ್ಷ ಶಾಲೆಯಲ್ಲಿ ಹೋದರೆಲ್ಲ ಸಾಯ್ತಾ ಇದ್ದಾರೆ. ಯಾಕೆಂದ್ರೆ ಆ ಮಕ್ಕಳಲ್ಲಿರುವಂತ ಫುಡ್ಡಿನ ಒಂದು ವ್ಯತ್ಯಾಸ ಇರ್ಬೋದು. ಮತ್ತೆ ಇನ್ನೊಂದಾಗಿದೆ, ಇವತ್ತು ಮಕ್ಕಳಲ್ಲಿ ಇರುವಂತಹ ಕಲೆಗಳು ಅಂದ್ರೆ ಕ್ರೀಡೆಗಳಿಗೆ ಭಾಗವಹಿಸಕ್ ಬಿಡ್ತಾ ಇಲ್ಲ. ಓದು 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 ಅಂತ ಹೇಳಿ ಮಕ್ಕಳನ್ನ ಬಂಧಿಸ್ತಾ ಇದ್ದಾರೆ. ಆಟ ಆಡೋದಕ್ಕೂ ಬಿಡ್ತಾ ಇಲ್ಲ, ಬೇರೆ ಒಂದು ಆಕ್ಟಿವಿಟೀಸ್ ಕೊಡ್ತಾ ಇಲ್ಲ. ಅವರು ಬರೀ ಒಂದೇ ಮನೆಯಲ್ಲಿ ತಿಂಡಿ ತಿನ್ನು, ಶಾಲೆಯಲ್ಲಿ ಕುಂತ್ಕೋ, ಊಟ ಮಾಡು, ಮನೆಗೆ ಬಾ, ಮತ್ತೆ ಟ್ಯೂಷನ್ಗೆ ಹೋಗು, ಈ ತರ ಆಗೋದ್ರಿಂದ ಆ ತಿಂದಂತ ಆಹಾರ ಡೈಜೆಕ್ಷನ್ ಆಗೋದಕ್ಕೂ ಕಷ್ಟ. ಅದ್ರ ಜೊತೆಗೆ ಮೆಂಟಲ್ ಪ್ರೆಷರ್ ಬೇರೆ ಇರುತ್ತೆ, ಹೋಮ್ವರ್ಕು, ಟೆಸ್ಟ್ಗಳು, ಎಕ್ಸಾಮ್ಗಳು ಅಂತ ಹೇಳಿ. ಜೊತೆಗೆ ದೊಡ್ಡವ್ರಿಗೆ ಏನಾಗುತ್ತೆ, ಈಗೆಲ್ಲ ಆನ್ಲೈನು ಇದೆಲ್ಲ ಮೆಂಟಲಿ ಸ್ಟ್ರೆಸ್ ಆದಾಗ ಏನಾಗುತ್ತೆ,
ಹೌದು ಜಾಸ್ತಿ ಆದಾಯ ಆಗುತ್ತೆ. ಹೌದು ಒಂದು ಪೈಪಲ್ಲಿ ನೀರು ಎಷ್ಟು ಹೋಗ್ಬೇಕೋ ಅಷ್ಟು ಹೋಗ್ಲೇಬೇಕು ಸರಾಗವಾಗಿ. ಅದಕ್ಕಿಂತ ಜಾಸ್ತಿ ಬಿಟ್ಟರೆ ಪೈಪು ಒಡೆದೋಗೋ ರೀತಿ ನಮ್ಮ ಹಾರ್ಟಲ್ಲೂ ಅಷ್ಟೇನೆ, ನಮ್ಮ ಮನಸ್ಸು ಆಗ್ಬೋದು, ನಮ್ಮ ದೇಹಕ್ಕಾಗ್ಬೋದು, ಎಷ್ಟು ಪ್ರೆಷರನ್ನು ತೊಡ್ಕೊಳುತ್ತೋ ಹಂಗೆ ತೊಡ್ಕೊಳ್ಳುತ್ತೆ. ಅದಕ್ಕಿಂತ ಜಾಸ್ತಿ ಪ್ರೆಷರು ಹಾಕಿದಾಗ ಈ ಥರ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಬೇರೆ ಬೇರೆ ಹೈ ಬಿ ಪಿ ಆಗ್ಬೋದು, ಇಲ್ಲ ಟೆನ್ಷನ್, ಲೋ ಬಿ ಪಿ ಆಗ್ಬೋದು. ಕೆಲವರಿಗೆ ಈ ಥರ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ. ಹಾಗಾಗಿ ಮೊದಲು ಶಾಂತವಾಗಿರೋದನ್ನ ಕಲ್ತ್ಕೊಬೇಕಾಗುತ್ತೆ. ಯಾವನೇ ಬಂದರೂ ನಾನು ಫೇಸ್ ಮಾಡ್ತೀನಿ ಅನ್ನೋ ಒಂದು ಮನೋಭಾವನೆಯಿಂದ ಶಾಂತವಾಗಿದ್ರೆ ಎಲ್ಲವೂ ಸರಿ ಹೋಗುತ್ತೆ. ಯಾರು ಬೇಗ ಟೆನ್ಷನ್ ತೊಗೊಳ್ತಾರೆ, ಗಾಬರಿಗೊಳ್ತಾರೆ, ಅವರಿಗೆ ಇವೆಲ್ಲ ಪ್ರಾಬ್ಲಮ್ಸು ಅವರೇ ಎದುರಿಸ್ಬೇಕಾಗಿರುತ್ತೆ. ಇವಾಗ ಮೊದ್ಲೆಲ್ಲ ಮಕ್ಕಳ ಶಾಲೆಯಿಂದ ಬಂದ ತಕ್ಷಣ ಆಟ ಆಡ್ಲಿಕ್ಕೆ ಹೋಗ್ಲಿ, ಸ್ವಲ್ಪ ಆದ್ರೂ ಅವ್ರಿಗೆ ಮೈಂಡ್ ರಿಲ್ಯಾಕ್ಸ್ ಆಗ್ಲಿ ಅಂತ ಇರ್ತಾರೆ. ಸೊ ಇವಾಗ ಮೈಂಡ್ ರಿಲ್ಯಾಕ್ಸ್ ಆಗ್ಲಿಕ್ಕೆ ಮೊಬೈಲ್ ಕೈ ಕೊಡ್ತಾರೆ. ಸೊ ಅದೇ ಮೇನ್ ರೀಸನ್ ಅಂತ. ಹೌದು ಮ್ಯಾಮ್, ಇವಾಗ ಸುಮಾರು ಒಂದು ಸಂದರ್ಶನದಲ್ಲೂ ಕೂಡ ನೋಡಿದೀವಿ, ಹೇಳ್ತಾ ಇದೀವಿ. ನಾನು ಮೊದ್ಲೇ ಹೇಳ್ದಂಗೆ ಮೊಬೈಲ್ ಬಿಡಿ, ಪುಸ್ತಕ ಇಡಿ, ಇವೆಲ್ಲ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಆದ್ರೆ ಏನಾಗಿದೆ, ಇವತ್ತಿನ ಒಂದು ಜೀವನ ಶೈಲಿಯಲ್ಲಿ ತಾಯಂದಿರೆ ಮಕ್ಕಳಿಗೆ ಮೊಬೈಲ್ ಕೊಟ್ರೆ ಊಟ ಮಾಡೋದು, ಮೊಬೈಲ್ ಕೊಡ್ಲೇಬೇಕು, ಇಲ್ಲಾಂದ್ರೆ ಊಟ ಮಾಡಲ್ಲ. ಜೊತೆಗೆ ಬೇರೆ ಮಗು ಅವ್ರೇನಾದ್ರೂ ಕೆಲಸ ಮಾಡಬೇಕು ಅಂದ್ರೆ ಮಗು ತೀಟೆ ಮಾಡ್ದಂಗಿರ್ಲಿ ಅಂತ ಮೊಬೈಲ್ ಕೊಡೋದು. ಇದೆಲ್ಲ ಏನಾಗ್ತಾ ಇದೆ, ಮಕ್ಳಿಗೆ ಅಡಿಕ್ಟ್ ಆಗ್ತಾ ಇದೆ. ಆ ಅಡಿಕ್ಟ್ ಆದಾಗ ಅದರ ಅವರೇ ಮುಂದುವರ್ಸ್ಕೊಂತ ಹೋಗ್ತಾರೆ. ಅದೇನಾಗುತ್ತೆ, ವೈಬ್ರೇಟ್ ಸುಮಾರು ಪ್ರಕರಣಗಳು ನೋಡ್ತಾ ಇರ್ತೀವಿ ಇವಾಗ. ಇದೆ ಅಂತ ಅಲ್ಲ, ಅದನ್ನ ನಾವು ಕಂಟ್ರೋಲ್ ಮಾಡ್ಕೊಬೇಕಾಗುತ್ತೆ ಮ್ಯಾಮ್. ಆತರ ಎಲ್ಲ ನಾವು ತಪ್ಪಿಸ್ತಾ ಹೋದಾಗ ಮಕ್ಕಳನ್ನ ಫ್ರೀಯಾಗಿ ಬೆಳೆಸ್ತಾ ಹೋಗ್ಬೇಕು. ಮಕ್ಕಳನ್ನ ಆಟ ಆಡೋದಕ್ಕೆ ಬಿಡಬೇಕು, ಹೊರಗಡೆ ಜನದ ಜೊತೆ ಬೆರೆಯೋದಕ್ಕೆ ಬಿಡಬೇಕು, ಪಾರ್ಕ್ಗಳಾಗ್ಬೋದು, ಇವೆಲ್ಲವನ್ನು ಬಿಡ್ತಾ ಇದ್ದಾಗ ಖಂಡಿತ ಮಕ್ಕಳಿಗೆ ಆಕ್ಸಿಜನ್ ಚೆನ್ನಾಗಿ ಹೋಗ್ತಾ ಇರುತ್ತೆ, ಬ್ಲಡ್ ಪ್ಯೂರ್ ಆಗ್ತಾ ಇರುತ್ತೆ. ಇವಾಗ 4 ಗೋಡೆ ಮಧ್ಯೆ ಕುಂತ್ಕೊಂಡು ಆ ಮಗು ಏನೇ ಮಾಡ್ಬೋದು, KS ಆಗ್ಬೋದು, IAS ಆಗ್ಬೋದು, IPS ಆಗ್ಬೋದು, ಎಲ್ಲವನ್ನು ಕೂಡ ಅಚೀವ್ಮೆಂಟ್ ಮಾಡಿಸ್ತಾರೆ. ಆದ್ರೆ ಆರೋಗ್ಯ ಅನ್ನೋದೊಂದು ಕಾಪಾಡ್ಕೊಂಡಿರಲ್ಲ. ಹಾಗಾಗಿ ಅವರಷ್ಟೆಲ್ಲ ಸಾಧನೆ ಓದಿ ಅಚೀವ್ಮೆಂಟ್ ಮಾಡಿದ್ರು ವೇಸ್ಟ್. ಅದು ಆರೋಗ್ಯವಾಗಿದ್ರೆ ಮುಂದೆ ಸಾಧನೆ ಮಾಡ್ತಾನೆ. ಸಾಧನೆ ಮಾಡಿ ಆರೋಗ್ಯ ಪಡ್ಕೊಂತೀನಿ ಅನ್ನೋ ಸುಳ್ಳು ಆಗಲ್ಲ ಮ್ಯಾಮ್. ಹಾಗಾಗಿ ಇವತ್ತಿನ ಒಂದು ಆರೋಗ್ಯ ದೃಷ್ಟಿಯಿಂದ ನೋಡೋದಾದ್ರೆ ಯಾರೇ ಆಗ್ಬೋದು, ಮನಸ್ಸನ್ನ ಶಾಂತವಾಗಿ ಯಾರು ಇಟ್ಕೊಂಡಿರ್ತಾರೋ ಅವರು ಇವಂತ ಹಾರ್ಟ್ ಅಟ್ಯಾಕ್ ಅನ್ನ ಫೇಸ್ ಮಾಡ್ಬೋದು. ಹೌದು, ಖಂಡಿತ. ಸರ್, ಇವಾಗ ನೀವು ಒಬ್ಬ ಸರ್ಟಿಫೈಡ್ ಟ್ರೈನರ್ ಆಗಿ ಜನರಿಗೆ ಆರೋಗ್ಯವಾಗಿರ್ಲಿಕ್ಕೆ ಒಂದು 5 ಯಾವ್ದಾದ್ರು ಟಿಪ್ಸ್ ಕೊಡ್ತೀನಿ ಅಂದ್ರೆ ಯಾವ್ದು ಸರ್? ಟಿಪ್ಸ್ ಮ್ಯಾಮ್, ಪ್ರತಿದಿನ ಬೆಳಿಗ್ಗೆ ಬೇಗ ಹೇಳೋ ಅಂಥದ್ದು ಅಭ್ಯಾಸವನ್ನ ಮಾಡ್ಕೊಬೇಕು. ನಾವು ತಿಂಡಿ, ಊಟ ಮತ್ತೆ ಇವನ್ನೆಲ್ಲ ನಿಯಮಿತವಾಗಿರ್ಬೇಕು. ನಾವೇನ್ ಮಾಡ್ತೀವಿ, ಉಲ್ಟಾ ಮಾಡ್ಕೊಂಡ್ಬಿಟ್ಟಿದೀವಿ. ಬೆಳಿಗ್ಗೆ ತಿಂಡಿ ಅಂತೇಳಿ ಲೈಟಾಗೆ ತಿನ್ಕೊಂತೀವಿ, ಮಧ್ಯಾಹ್ನ ಬೆಳಗ್ಗೆಗಿಂತ ಲಂಚ್ ಅಂತ ಹೇಳಿ ಸ್ವಲ್ಪ ತಿನ್ಕೊಂತೀವಿ ಜಾಸ್ತಿ, ನೈಟ್ ಡಿನ್ನರ್ ಅಂತ ಹೊಟ್ಟೆ ತುಂಬಾ ತಿಂತೀವಿ. ಅದನ್ನ ಉಲ್ಟಾ ಮಾಡ್ಕೊಬೇಕು. ನಾವು ಬೆಳಿಗ್ಗೆ ಜಾಸ್ತಿ ತಿನ್ಬೇಕು, ಮಧ್ಯಾಹ್ನ ಬೆಳಗ್ಗೆಗಿನ್ನ ಸ್ವಲ್ಪ ತಿನ್ಬೇಕು, ನೈಟ್ ಮಧ್ಯಾಹ್ನಕ್ಕಿನ್ನ ಸ್ವಲ್ಪ ತಿನ್ಬೇಕು. ಟ್ರಯಾಂಗಲ್ ಶೇಪ್ ಊಟ ಬಂದಾಗ ಖಂಡಿತವಾಗೂ ಅದು ಹೆಲ್ತಿಯಾಗಿ ಒಂದು ಊಟದ ಜೀವನ ಶೈಲಿ ಆಗಿರುತ್ತೆ ಅದು. ಯಾಕಂದ್ರೆ ಬೆಳಿಗ್ಗೆ ಹೊಟ್ಟೆ ತುಂಬಾ ತಿಂದಾಗ ಓಡಾಡ್ತಿರ್ತಾರೆ, ನಡೆದಾಡ್ತಾ ಇರ್ತಾರೆ, ಆಕ್ಟಿವಿಟಿ ಏನಾದ್ರೂ ಒಂದ್ ಮಾಡ್ತಾ ಇರ್ತಾರೆ, ಡೈಜೆಕ್ಷನ್ ಆಗುತ್ತೆ. ಮಧ್ಯಾಹ್ನ ಅದಕ್ಕಿಂತ ಸ್ವಲ್ಪ ಕಮ್ಮಿ ಮಾಡಿದಾಗ ಸಂಜೆ ಟೈಮಿಗೆ ಕಡಿಮೆ ಇರೋದ್ರಿಂದ ಅಲ್ಲೂ ಸ್ವಲ್ಪ ಡೈಜೆಕ್ಷನ್ ಆಗುತ್ತೆ. ನೈಟ್ ಲೈಟ್ ಆಗಿ ತಿನ್ನೋದ್ರಿಂದ ಡೈಜೆಕ್ಷನ್ ಪ್ರಾಬ್ಲಮ್ ಆಗಲ್ಲ, ಮೋಷನ್ ಪ್ರಾಬ್ಲಮ್ ಬರಲ್ಲ. ಹಾಗಾಗಿ ಊಟದಲ್ಲಿ ಒಂದು ಬೇಗ ಹೇಳೋದೊಂದು, ಊಟದೊಂದು. ಮತ್ತೆ ಇದನ್ನ ಕೆಲಸಗಳನ್ನ ಮಾಡ್ಬೇಕಾದ್ರೆ ಇವಾಗ ಸಡನ್ ಆಗಿ ಏನಾದ್ರೂ ಒಂದು ಫೋನ್ ಬರೋದಾಗ್ಲಿ ನೋಡೋದು ಅಡಿಕ್ಟ್ ಆಗ್ತಾ ಇರ್ತಾರೆ. ಆತರ ಇಂಟರ್ನೆಟ್ಗೆ ಅಡಿಕ್ಟ್ ಆಗದೇನೆ ಇವಾಗ ಮಕ್ಕಳಲ್ಲೂ ಕೂಡ ಅದೇ ಪ್ರಾಬ್ಲಮ್. ಆನ್ಲೈನ್ ಗೇಮು ಇವೆಲ್ಲಾನು ಕೂಡ ಆಡ್ತಾ ಇರ್ತಾರೆ. ಅಡಿಕ್ಟ್ ಆಗ್ಬಾರ್ದು, ಯಾವುದೇ ಒಂದ್ ಕೆಲ್ಸಕ್ಕೆ ಫಿಕ್ಸ್ ಆಗ್ಬಾರ್ದು. ಮನಸ್ಸನ್ನ ಸ್ಥಿರವಾಗಿ ನಿಲ್ಲಿಸ್ಕೊಬೇಕು ಒಂದ್ ಕಡೆ. ಅದರ ಜೊತೆಗೆ ಮತ್ತೆ ಬೇರೆ ಬೇರೆ ಆಕ್ಟಿವಿಟೀಸ್, ಸುಮ್ನೆ ಇದ್ದಾಗ ಈ ತರ ಕೆಟ್ಟ ಯೋಚನೆಗಳನ್ನ ಮಾಡ್ತಾ ಇರ್ತಾರೆ. ಯಾವಾಗ ಬರುತ್ತೆ, ನಾವು ಸುಮ್ನೆ ಕುಂತಿದ್ದಾಗೆ ಬೇರೆ ಬೇರೆ ಯೋಚನೆಗಳು ಬರ್ತಾ ಇರೋದು. ನಾವೇನಾದ್ರೂ ಒಂದು ಕೆಲ್ಸದನ್ನ ಮಾಡೋದು. ಇವಾಗ ನಮ್ಗೇನೂ ಕೆಲಸ ಇಲ್ಲ, ನಾವು ಹೌಸ್ ವೈಫ್ ಅಂತ ಹೇಳ್ತಾರೆ. ಯಾವ್ದಾದ್ರು ಒಂದು ಬುಕ್ಸ್ ಅನ್ನ, ಮಾರ್ಗದರ್ಶಕರು ಬುಕ್ಸೇ ಓದ್ಬೋದು. ಇಲ್ಲ ಅವ್ರ ಮಕ್ಕಳಿಗೆ ಕೊಟ್ಟಿರುವಂತ ಟೆಕ್ಸ್ಟ್ ಬುಕ್ ಅನ್ನ ಹಿಡ್ಕೊಂಡು ಓದ್ತಾ ಇದ್ದಾಗ ಆ ಮಕ್ಕಳಿಗೆ ಹೇಳ್ಕೊಡೋದಕ್ಕೂ ಈಸಿ ಆಗುತ್ತೆ. ಅವರಲ್ಲೂ ಕೂಡ ಮನಸ್ಸಲ್ಲಿರುವಂತ ಕೆಟ್ಟ ಭಾವನೆಗಳು ಆಚೆ ಹೋಗ್ತಾ ಇರ್ತವೆ. ಈ ತರ ಎಲ್ಲ ನಾವು ಅನುಕೂಲವನ್ನ ಮಾಡ್ಕೊಂತ ಹೋಗ್ಬೋದು. ಮತ್ತೆ 4 ಜನ ಜೊತೆ ಬೆರೆಯೋದ್ರಿಂದ ಅವರಲ್ಲಿರುವಂತ ಮನಸ್ಸಿನಲ್ಲಿ ತುಂಬಂತ ಕೆಟ್ಟ ಅನುಭವಗಳಾಗ್ಬೋದು, ಕೆಟ್ಟ ಯೋಚನೆಗಳಾಗ್ಬೋದು, ಇವನ್ನೆಲ್ಲ ಜನಗಳ ಜೊತೆ ಬೆರೆತಾಗ ಅವೆಲ್ಲವೂ ತನ್ನಷ್ಟಿಗೆ ತಾನೇ ಮರಿತಾ ಹೋಗ್ತವೆ. ಮತ್ತೆ ನಿದ್ದೆ ತುಂಬಾ ಇಂಪಾರ್ಟೆಂಟ್ ಮನುಷ್ಯನ್ಗೆ. ಕಂಫರ್ಟಬಲ್ ಆಗಿ ಇವಾಗ ನಿದ್ದೆ ಮಾಡ್ತೀನಿ ಅಂತೇಳಿ ಬೆಳಗ್ಗೆಯಿಂದ ಸಂಜೆವರೆಗೂ ನಿದ್ದೆ ಮಾಡಿದ್ರು ಅವರು ಕಂಫರ್ಟಬಲ್ ಇರಲ್ಲ. ಅವರಿಗೆ
ನಾನು ಹೇಳ್ದಾಗೆ 5 ರಿಂದ 6 ಅವರು ಕಂಫರ್ಟಬಲ್ ನಿದ್ದೆ ಮಾಡಿದ್ರೆ ಅವನು ಆರೋಗ್ಯವಾಗಿರ್ಬೋದು ಈಗಿನ ಒಂದು ಶೈಲಿಯಲ್ಲಿ. ಜೊತೆಗೆ ಫುಡ್ಡು ಅಷ್ಟೇನೆ, ಮೇಯ್ನ್ ಅದೇ ಇವತ್ತಿನ ಜೀವನ ಶೈಲಿಯನ್ನ ಹಾಳು ಮಾಡ್ತಾ ಇರೋದೇ ಫುಡ್ ಹಾಳು ಮಾಡ್ತಾ ಇಲ್ಲ, ಜನನು ಹಾಳಾಗ್ತಾ ಇದ್ದಾರೆ. ಯಾಕಂದ್ರೆ ಹೊರಗಡೆ ಊಟವನ್ನ ತಿನ್ನೋ ಅಂಥದ್ದು, ಮತ್ತೆ ಬೇರೆ ಬೇರೆ ಇವಾಗೆಲ್ಲ ವೆರೈಟಿಗಳು, ಜಂಕ್ ಫುಡ್ಸ್, ಆಯಿಲ್ ಫುಡ್ಸ್. ಮೊದ್ಲೆಲ್ಲ ನೋಡ್ತಾ ಇದ್ವಿ ನಾವೆಲ್ಲ ಏನ್ ಮಾಡ್ತಾ ಇದ್ರು, ಹಳ್ಳಿ ಕಡೆ ಬೆಳಿಗ್ಗೆ ಮುದ್ದೆ, ಟಿಫನ್ ಇಲ್ಲ, ಮುದ್ದೆ, ಸಂಜೆ ಮುದ್ದೆ, ಮಧ್ಯಾಹ್ನ ಮುದ್ದೆ, ಆರಾಮಾಗಿರೋರು. ಹಬ್ಬ ಉಣ್ಣೆ ಏನೋ ಬಂತು ಅಂದ್ರೆ ಏನಾದ್ರು ಒಂದು ಸ್ವೀಟು ಈ ತರ ಕೊಟ್ಕೊಂಡು ತಿನ್ನೋರು. ಈಗ ಹಂಗಿಲ್ಲ, ಮುದ್ದೆ ರಾಗಿ ಕಡಿಮೆ ಮಾಡಿದ್ದಾರೆ. ಬಟ್ ಈಗೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆದ್ಮೇಲೆ ಮತ್ತೆ ರೀಬ್ಯಾಕ್ ಹೋಗ್ತಾ ಇದ್ದಾರೆ ಹಿಂದಿನ ಜೀವನ ಶೈಲಿಗೆ. ಹಾಗಾಗಿ ಜೀವನವನ್ನ ಸುಗಮವಾಗಿ ಇಟ್ಕೊಬೇಕು ಅಂದ್ರೆ ಇವೆಲ್ಲವನ್ನು ಕೂಡ ಅವರು ಒಂದ್ರಿಂದ ಆಗೋದಿಲ್ಲ. ಶುದ್ಧ ಗಾಳಿ, ಆಹಾರ, ಈ ಪಂಚಭೂತಗಳು ಅಂತ ಏನ್ ಹೇಳ್ತೀವಿ, ಬೆಂಕಿ, ಗಾಳಿ, ನೀರು, ಮಣ್ಣು, ಭೂಮಿ, ಆಕಾಶ, ಇವನ್ನೆಲ್ಲ ಏನ್ ಹೇಳ್ತೀವಿ, ಇವನ್ನೆಲ್ಲ ಯಾವ ರೀತಿ ಸಮಾನವಾಗಿ ಇಟ್ಕೊಂಡ್ರೆ ಮಾತ್ರ ಒಂದು ಏರಿವೇಶನ್ ಆದ್ರೂ ಕೂಡ ಬೇರೆ ಬೇರೆ ಪ್ರಕೃತಿ ಉಪಯೋಗ ಆಗ್ತಾ ಇರುತ್ತೆ. ಅದೇ ರೀತಿ ನಮ್ಮ ಬಾಡಿನಲ್ಲಿರುವಂತ ಪಂಚಭೂತಗಳು ಅಂತಾನೆ ಹೇಳ್ತೀವಿ. ಆ ಪಂಚಭೂತಗಳನ್ನ ಸಮಾನವಾಗಿ ಇಟ್ಕೊಂಡಾಗ ಮಾತ್ರ ಆರೋಗ್ಯವಾಗಿರಕ್ ಸಾಧ್ಯ. ಇವೇ ಮೇನ್ 5 ಟಿಪ್ಸ್. ಪಂಚಭೂತಗಳನ್ನ ಯಾವ ರೀತಿ ವೆದರ್ ಅಲ್ಲಿ ಸಮವಾಗಿ ನೋಡ್ಕೊಂತೀವೋ, ನಮ್ಮ ಬಾಡಿನಲ್ಲಿರುವಂತ ಪಂಚಭೂತಗಳನ್ನ ಯಾರು ತಮ್ಮ ಹತೋಟಿಯಲ್ಲಿ ಇಟ್ಕೊಂಡಿರ್ತಾರೋ ಅವನೇ ನಿಜವಾದ ಆರೋಗ್ಯವಾಗಿರ್ಬೋದು. ಅಷ್ಟೇ ಸಲಹೆ, 5 ಸಲಹೆ ಅಂದ್ರೆ. ಸರ್, ನಿಮ್ಮ ಈ ಟಿಪ್ಸ್ ನಮ್ಮ ವೀಕ್ಷಕರಿಗೆ ಖಂಡಿತ ಹೆಲ್ಪ್ ಆಗುತ್ತೆ ಸರ್. ನಿಮ್ಮ ಅದ್ಭುತ ವಿಚಾರಧಾರೆಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ತುಂಬಾ ಧನ್ಯವಾದಗಳು ಸರ್. ಓಕೆ ಮ್ಯಾಮ್, ನಮ್ಮನ್ನು ಕರೆಸಿ ಇಲ್ಲಿ ಯೋಗದ ಬಗ್ಗೆ ಜನಗಳಿಗೆ ಅರಿವನ್ನ ಮೂಡಿಸ್ತಾ ಇದ್ದೀರಾ ನಿಮ್ಮ ತಂಡ, ಧ್ವನಿ ತಂಡ. ಹಾಗೆ ನಮ್ಮಂತ ಎಷ್ಟೋ ಸಾಧಕರು ಎಲೆಮರೆಕಾಯಿ ಅಂತ ಅಡಗಿದ್ದಾರೆ, ಅವ್ರನ್ನೆಲ್ಲ ಗುರುತುವಂತ ಕೆಲಸವನ್ನ ಮಾಡ್ತಾ ಇದೆ ನಿಮ್ಮ ಧ್ವನಿ ತಂಡ. ನಮ್ಮ ಕಡೆಯಿಂದ ಕೂಡ ನಿಮ್ಮ ಎಲ್ಲ ತಂಡದವರಿಗೆ ಅನಂತ ಧನ್ಯವಾದಗಳು. ಧನ್ಯವಾದಗಳು ಸರ್. ಸರ್, ಕಾರ್ಯಕ್ರಮದ ಕೊನೆಯ ಹಂತ, ಒಂದಷ್ಟು ಹಾಸ್ಯಾಸ್ಪದ ಪ್ರಶ್ನೆ ಕೇಳಿ ಮುಕ್ತಾಯ ಮಾಡೋಣ. ಕೇಳಿ. ಸರ್, ಜೀವನನ ಯಾವ್ದಾದ್ರು ಒಂದು ಆಸನಕ್ಕೆ ಹೋಲಿಸೋದಾದ್ರೆ ಅದು ಯಾವ್ದು? ವೃಕ್ಷಾಸನ. ಯಾಕೆ ಸರ್? ಯಾಕೆಂದ್ರೆ ಅದು ಬೇರೆ ನೆರಳನ್ನು ಕೊಡುತ್ತೆ. ಮತ್ತೆ ತಮ್ಗೆ ಅವ್ರು ಕೆಟ್ಟದ್ ಬಯಸಿದ್ರು ಅದು ಕೆಟ್ಟದ್ ಬಯಸಲ್ಲ ಯಾರಿಗೂ. ಖಂಡಿತ. ದೇವಸ್ಥಾನಕ್ಕೆ ಹೋಗಿ ಪ್ರಸಾದಕ್ಕೋಸ್ಕರ ವೆಯ್ಟ್ ಮಾಡೋದು ಓಕೆನಾ, ಅಥವಾ ಕ್ಲಾಸ್ ಅಲ್ಲಿ ಸ್ಟೂಡೆಂಟ್ಗೋಸ್ಕರ ವೆಯ್ಟ್ ಮಾಡೋದು ಓಕೆನಾ? ಕ್ಲಾಸ್ ಅಲ್ಲಿ ಹೋಗಿ ಸ್ಟೂಡೆಂಟ್ಗೋಸ್ಕರ ವೆಯ್ಟ್ ಮಾಡ್ಬೇಕು. ಯಾಕೆ ಸರ್? ಅಷ್ಟು ಜನ ನನ್ನೊಬ್ನಿಗೆ ಕಾಯ್ಬಾರ್ದು. ಹೌದು. ಸಿಟ್ಟು ಬಂದಾಗ ಜಾಸ್ತಿ ಬೈಯೋಕೆ ಪದ ಯಾವುದು? ಕಪೀಶ್ವರ. ಹುಡುಗ ಆದ್ರೆ, ಹುಡುಗಿ ಆದ್ರೆ ಕಪೀಶ್ವರಿ. ಬೈದಂಗೂ ಆಗ್ಬೇಕು, ಇದ್ ಕಡೆ ಅವ್ರಿಗೆ ಹೊಗಳದಂಗೂ ಆಗುತ್ತದು. ಮೊಬೈಲ, ಪುಸ್ತಕನ? ಪುಸ್ತಕ. ಯಾರದಾದ್ರೂ ಬರ್ತ್ಡೇ ಇದ್ದಾಗ ಅವ್ರು ನಿಮ್ಗೆ ವಿಶ್ ಮಾಡಿದಾರೋ ಇಲ್ವೋ ಅಂತ ನೋಡ್ಕೊಂಡು ವಿಶ್ ಮಾಡ್ತೀರಾ, ಅಥವಾ ಹಾಗೆ ವಿಶ್ ಮಾಡ್ತೀರಾ? ಖಂಡಿತ ಎಷ್ಟೋ ಜನಕ್ಕೆ ವಿಷಯ ಮಾಡಿಲ್ಲಮ್ಮ, ರಿಪ್ಲೈನೇ ಮಾಡಕ್ ಆಗಿಲ್ಲ. ಓಕೆ. ನೀವು ಒಬ್ಬಂಟಿ ಆಗಿರುವಾಗ ನಿಮ್ಗೆ ಕಂಪನಿ ಕೊಡೋ ವಸ್ತು ಅಥವಾ ವ್ಯಕ್ತಿ ಯಾರು? ಮಾರ್ಗದರ್ಶಕರಾಗಿದ್ದರು. ಅವ್ರು ನನ್ಗೆ ಯಾರು ಮಾರ್ಗದರ್ಶಕರಾಗಿದ್ರು ಅವ್ರು ನೆನಪಿಗೆ ಬರ್ತಾ ಇರ್ತಾರೆ. ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಗೆ ಜಾಸ್ತಿ ಹೇಳು ಸುಳ್ಳು ಯಾವುದು? ಬರ್ತಾ ಇದ್ದೀನಿ, ಆನ್ ದ ವೇ. ರೀಚ್ ಆಗೋದು ಈ ಒಂದು ಜನರೇಷನ್ ಅಲ್ಲಿ ಕಷ್ಟ ಆಗುತ್ತೆ. ನಾನು ಹೇಳಿ ಟೈಮಿಗೆ ರೀಚ್ ಆಗೋದಕ್ಕಾಗಲ್ಲ. ಹಾಗಾಗಿ ಎದ್ದ ತಕ್ಷಣ ಮೊಬೈಲ್ ನೋಡ್ತಿರೋ ಅಥವಾ ದೇವ್ರ ಫೋಟೋನು? ನಮ್ಮ ಯೋಗದಲ್ಲಿ ನಮ್ಮ ಕೈಯನ್ನೇ ನಾವು ನೋಡ್ಕೊಂತ ಕರಮಂತ್ರವನ್ನ ಪಠಿಸ್ಕೊಂತೀವಿ. ತದನಂತರ ನಾವು ದೇವರು, ಮೊಬೈಲು ಇದ್ ಕಡೆಗೆ ಹೋಗೋದು. ಸರ್, ನೀವು ನಮ್ಮ ಕಾರ್ಯಕ್ರಮಕ್ಕೆ, ನಿಮ್ಮ ಬ್ಯುಸಿ ಸ್ಕೆಡ್ಯೂಲ್ ಅಲ್ಲೂ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬಾ ಖುಷಿ ಆಯ್ತು ಸರ್. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಇದು ನನ್ನ ಧ್ವನಿ.